ಎಲ್ಲೇ ಮಮ್ಮಿ? ಅವ್ರಿನ್ನೂ ಎಸ್ಟೇಟ್ನಿಂದ ಬಂದಿಲ್ರವ್ವ. ಹೇಳೆ, ಏನ್ ತಪ್ಪು ಮಾಡಿದ್ಯಾ? ಇಲ್ರವ್ವ, ನಾನೇನು ತಪ್ಪು ಮಾಡಿಲ್ಲ. ಮತ್ತ್ಯಾಕೆ ನಿನ್ ಕೈ ನಡುತ್ತಾ ಇದೆ? ನಿಮ್ ಮನೆಗೂ ನಾನು ತಪ್ಪು ಮಾಡಿಲ್ಲ. ನಿಜ ಹೇಳೆ, ನೀನೇನೋ ತಪ್ಪು ಮಾಡಿದ್ಯಾ? ಹೇಳೆ. ಎಲ್ಲಿತ್ತ ಈ ದುಡ್ಡು? ಕ್ಷಮಿಸ್ಬಿಟ್ರಿ ಅಮ್ಮೋರೆ, ನಿನ್ನೆ ನೀವು ಕೊಟ್ಟ ಸಂಬಳನ ನನ್ ಗಂಡ ಕದ್ಕೊಂಡು ಹೋಗ್ಬಿಟ್ಟ. ಮಗಿ ಔಷಧಿಗೋಸ್ಕರ ನನ್ ದುಡ್ಡು ಕದ್ದೆ. ನಡಿ ಆಚೆ, ಇನ್ಮೇಲೆ ನಿನಗಿಲ್ಲಿ ಕೆಲಸ ಇಲ್ಲ. ನಿಲ್ಸೋ ಕಾರ್ನ. ಕಾರ್ ಹಿಂದೆ ಓಡ್ಬಾರೋ. ನೋಡೋ,
ನನ್ನ ಮಾತನ್ನಾಗ್ಲಿ ನನ್ನ ಕಾರನ್ನಾಗ್ಲಿ ಯಾರು ಓವರ್ಟೇಕ್ ಮಾಡಬಾರ್ದು. ನೀನ್ ಮಾಡಿದ ತಪ್ಪಿಗೆ ಇವತ್ತಿನಿಂದ ನಿನ್ ಕೆಲಸ ಇಲ್ಲ. ತಗೋ ನಿನ್ ಸಂಬಳ. ಗೆಟ್ ಲಾಸ್ಟ್. ನೆಕ್ಸ್ಟ್ ಮೀಲ್ಸ್ ಯಾವುದು? ಇಷ್ಟು ದಿವಸ ನಾನ್ ವೆಜ್ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ ಕಣ. ಇವತ್ತು ವೆಜಿಟೇರಿಯನ್ ತಿನ್ಬೇಕು. ಬಾಯ್ ಬಾಯ್. ನನ್ನ ಹೆಸರು ಅಲೋಕ್ ಅಂತ. ಇವತ್ತು ನಿಮ್ಮನ್ನ ನನ್ನ ಜಿಪ್ನಲ್ಲೇ ಡ್ರಾಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋ ಥ್ಯಾಂಕ್ಸ್. ದಯವಿಟ್ಟು ನಿರಾಕರಿಸ್ಬೇಡಿ ಪ್ಲೀಸ್. ನಾನು ನಡ್ಕೊಂಡೇ ಹೋಗ್ತೀನಿ. ಪ್ಲೀಸ್. ಪರವಾಗಿಲ್ಲ ಬನ್ನಿ. ಹಲೋ ಸರ್. ಹಲೋ ಸರ್. ಹೇಗಿದೆ ಬಿಸ್ನೆಸ್? ಫಸ್ಟ್ ಕ್ಲಾಸ್. ಹಾಗಾಯ್ತ್ರಿ. ಹಾಯ್. ಹಲೋ. ಹಲೋ. ಹಾಯ್. ಹಲೋ. ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ? ಇಫ್ ಯು ಡೋಂಟ್ ಮೈಂಡ್, ನಿಮ್ಗೊಂದು ಐಸ್ ಕ್ರೀಮ್ ಕೊಡ್ಸೋಣ ಅಂತ ಕರ್ಕೊಂಡು ಬಂದೆ. ನೋ ಥ್ಯಾಂಕ್ಸ್. ಪ್ಲೀಸ್ ನಿರಾಕರಿಸ್ಬೇಡಿ. ಇವತ್ತು ನನ್ನ ಬರ್ತ್ಡೇ. ಓಕೆ. ನಮಸ್ಕಾರ ಸರ್. ನಮಸ್ಕಾರ. ಇವ್ರಿಗೆ ಒಂದು ಐಸ್ ಕ್ರೀಮ್ ತನ್ನಿ. ಓಕೆ ಸರ್. Have it, please. ಏನ್ರಿ ಏನೇ ಇಷ್ಟೊತ್ತಾದ್ರೂ ಗಾಯತ್ರಿ ಬಂದಿಲ್ಲ. ಹೋಗ್ ನೋಡ್ಕೊಂಡ್ ಬರ್ಬಾರ್ದಾ? ಬರ್ತಾಳೆ ಬಿಡೆ. ನಮ್ ಪ್ರೀತಮ್ಗಾದ್ರೂ ಹೇಳಿದ್ರೆ ಹೋಗ್ ಕರ್ಕೊಂಡ್ ಬರ್ತಾನೆ ರೀ. ಸುಮ್ನೆ ಅವನ್ಗೆ ಯಾಕೆ ತೊಂದ್ರೆ? ಇದ್ರ ತೊಂದ್ರೆ ಏನ್ರಿ ಬಂತು? ಗಂಡ್ಮಕ್ಳು ಇಲ್ದೇ ಇರೋ ನಮ್ಗೆ ಅವನೇ ಅಲ್ವೇನ್ರಿ ಗಂಡ್ಮಗ? ನಮ್ ಗಾಯತ್ರಿ ಮೇಲೆ ನನಗ್ ನಂಬಿಕೆ ಇದೆ ಕಣೆ. ರೀ, ನಂಬಿಕೆ ಬೇರೆ, ವಯಸ್ಸು ಪರಿಸ್ಥಿತಿ ಬೇರೆ ಕಣ್ರಿ. ಗಾಯತ್ರಿ, ಏನಾಯ್ತೆ? ಗಾಯತ್ರಿ ಏನಾಯ್ತು? मेरी गल क्यों नहीं सुनती? ಏನ್ ಬೇಕು ಮೇಡಮ್? ಒಂದು ಐಸ್ ಕ್ರೀಮ್ ಕೊಡಿ. ಓಕೆ ಮೇಡಮ್.
ಬನ್ರಿ ಇಲ್ಲಿ. ಏನ್ರಿ? ನಿನ್ನೆ ಕೊಟ್ಟಿದ್ರಲ್ಲ ಆ ಐಸ್ ಕ್ರೀಮ್ ಕೊಡ್ರಿ. ನೆನ್ನೆನಿದೆ, ಇವತ್ತು ಇದೆ, ನಾಳೆನೂ ಇದೆ. ಯಾಕಂದ್ರೆ ನಮ್ಮ ಹತ್ರ ಇರೋದು ಒಂದೇ ರೇಟ್. ನಿನ್ನೆ ನಾನು ಅಲೋಕ್ ಬಂದಾಗ ಕೊಟ್ಟಿದ್ರಲ್ರಿ, ಅದನ್ನ ಕೊಡ್ರಿ. ಹೇಳೋದು ಕೇಳಲ್ವಲ್ರಿ? ಕೊಡ್ರಿ. ಇಲ್ಲ ರೀ. ಏನಪ್ಪ ಗಲಾಟೆ? ನೆನ್ನೆ ಕೊಟ್ಟ ಐಸ್ ಕ್ರೀಮೇ ಕೊಡಿ ಅಂತ ಇದಾರೆ ಸರ್. ರೀ ಮೇಡಮ್, ನಮ್ಮ ಹತ್ರ ಇರೋದು ಒಂದೇ ಐಸ್ ಕ್ರೀಮ್. ಬೇಕಾದ್ರೆ ತಗೊಳ್ಳಿ, ಬೇಡ ಎದ್ದೋಗಿ ಮೇಡಮ್. ಓ ನಿಮ್ ಮಗಳು ಡ್ರಗ್ ಚಟಕ್ಕೆ ಬಲಿಯಾಗಿದ್ದಾಳೆ. ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಯಾಕೆ ಸ್ಥಿತಿ ಬಂತು? ಪ್ರೀತಮ್, ಇನ್ನೊಂದ್ ಸಾರಿ ನಮ್ ಕಾಲೇಜ್ನಲ್ಲಿ ಯಾರಿಗಾದ್ರೂ ಡ್ರಗ್ಸ್ ಕೊಟ್ರೆ ನಾನ್ ಮಗನೇ ನಿನ್ನ ಹೂತಾಕ್ಬಿಡ್ತೀನಿ. ಪರವಾಗಿಲ್ಲ ಕಣಣ್ಣ, ನನಗಿಂತ ಚೆನ್ನಾಗಿ ಫೈಟ್ ಮಾಡ್ತೀಯಪ್ಪ. ಕಿಲ ಕಿಲೋ ಬೊಂಬಾಟಾಗಿತ್ತಲ್ಲ ಗುರು. ಪಂಚನ ವಿದ್ಯಾರ್ಥಿನಿಯರೇ, ನಮ್ಮ ಕಾಲೇಜಿನ ದುಷ್ಟಗ್ರಹ ಆಲೋಕಿಗೆ ಬುದ್ಧಿ ಕಲಿಸಿದ ನಮ್ಮ ಕಾಲೇಜಿನ ಹೀರೋ ಪ್ರೀತಮ್ಗೆ ಜೈವಾಗ್ಲಿ. ಜೈವಾಗ್ಲಿ. ಯಾಕೆ ಮಯೂರಕ್ಕ ಚಪ್ಪಾಳೆ ತೊಟ್ಬಿಟ್ರೆ ನಿನ್ ಕೈಗಳೇನ್ ಸೌದೋಗುತ್ತಾ? ಅವನ್ ಏನ್ ಘನ ಕಾರ್ಯ ಮಾಡಿದಾನೆ ಅಂತ ನಾನು ಅವನಿಗೆ ಚಪ್ಪಾಳೆ ತಟ್ಬೇಕು? ಮಯೂರಿ, ನಿಂತ್ಕೋ ಮಯೂರಿ. ನಾನು ಯಾಕೆ ನಿಂತ್ಕೋಬೇಕು? ಯಾಕೆ ನನ್ ಕಂಡ್ರೆ ಸಿಡಿಮಿಡಿ ಅಂತಿರ್ತೀಯ? ಸಿಡಿಮಿಡಿ ಅಂತೆ ನಿನ್ನೇನ್ ತಪ್ಕೊಳ್ಳ? ವಾ, ನೀನ್ ತಪ್ಕೊಳ್ಳಿ ಅಂತಾನೆ ಕಾಲೇಜ್ಗೆ ಅಡ್ಮಿಷನ್ ಆಗಕ್ ಬಂದ ದಿವಸದಿಂದ ನಾನು ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಮಿಸ್ಟರ್ ಪ್ರೀತಮ್. ನಾನು ನಿಮ್ ಬಾಯಿಂದ ಈ ಮಾತನ್ನ ಕೇಳ್ಬೇಕು ಅಂತಾನೆ ಸಿಡಿಮಿಡಿ ಅಂತ ಇದ್ದೆ. ಕಮಾನ್ ಪ್ರೀತಮ್, ಕಮಾನ್, ಬನ್ನಿ ತಪ್ಕೊಳ್ಳಿ, ಕಮಾನ್. You bloody fool! ಗಾಯತ್ರಿ, ಯಾರಮ್ಮ ಇದಕ್ಕೆ ಕಾರಣ? ಏನು, ನನ್ನ ಮಗನ? ಹೌದು ಸರ್. ಸರ್, ಇವರು ರಿಟೈರ್ಡ್ ಮಿಡಲ್ ಸ್ಕೂಲ್ ಹೆಡ್ ಮಾಸ್ಟರ್ ಅನಂತಯ್ಯ ಅಂತ. ನಮಸ್ಕಾರ. ನಮಸ್ಕಾರ. ಇವ್ರು ನನ್ನ ಗುರುಗಳಾದ್ರು ನನಗೆ ತಂದೆ ಸಮಾನ. ಇವ್ರ ಮಗಳು ಗಾಯತ್ರಿ ನನಗೆ ತಂಗಿ ಸಮಾನ. ನಿಮ್ ಮಗ ನಮ್ ಗಾಯತ್ರಿನ ನಂಬಿಸಿ ಕೆಡ್ಸಿದಾನೆ. ನನ್ನ ಮಗ ಕೆಡ್ಸಿರೋದಕ್ಕೆ ಪ್ರೂಫ್ ಇದೆಯಾ?
ಅವಳ ಗರ್ಭಕ್ಕೆ ನೀನೇ ಯಾಕೆ ಕಾರಣ ಆಗಿರಬಾರ್ದು? ಏನಂದ್ರೆ ಸಾಯಿಸ್ಬಿಡ್ತೀನಿ. ಬೇಡ, ಬಿಟ್ಬಿಡಪ್ಪ, ಬೇಡಪ್ಪ. ಏಯ್, ಈಗ್ಲಿಂದ 24 ಗಂಟೆ ಟೈಮ್ ಕೊಡ್ತೀನಿ. ಗಾಯತ್ರಿನ ನಿನ್ ಮನೆ ಸೊಸೆಯಾಗಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀನ್ ಹೇಗೆ MP ಆಗ್ತೀಯೋ ನಾನು ನೋಡ್ತೀನೋ. ಎಲೆಕ್ಷನ್ ಟೈಮ್ ನಲ್ಲಿ ಎಂತ ಕೆಲಸ ಮಾಡ್ಬಿಟ್ಯೋ? ಡೋಂಟ್ ವರಿ ಡ್ಯಾಡ್, ನಾನೊಂದು ಪ್ಲಾನ್ ಮಾಡ್ತೀನಿ. ನಮ್ಮಿಬ್ರು ಮದುವೆಗೆ ನಮ್ ತಂದೆ ಒಪ್ತಾ ಇಲ್ಲ, ನಾವಿಬ್ರು ಊರ್ ಬಿಟ್ಟು ಹೋಗೋಣ ಅಂತ ನಂಬಿಸಿ ಅವಳ ಮನೇಲಿ 1 ಲೆಟ್ರು, ನಮ್ಮ ಮನೇಲಿ 1 ಲೆಟ್ರು ಬರೆದಿಟ್ಟು ನಾವಿಬ್ರು ಮನೆ ಬಿಟ್ಟು ಹೊರಟೋಗ್ತೀವಿ. ಒಂದು ಹೋಟೆಲ್ಲಿ ಅವಳ ಒರಿಜಿನಲ್ ಹೆಸರಿನಲ್ಲಿ ರೂಮ್ ಬುಕ್ ಮಾಡಿಸಿ ನಾನು ನಿಜವಾದ ಮಜನು ತರ ಆಕ್ಟ್ ಮಾಡ್ತೀನಿ. ಪವಿತ್ರ ಪ್ರೇಮಕ್ಕೆ ಆವತ್ತು ಇವತ್ತು ಯಾವತ್ತು ತಂದೆ ತಾಯಿಯನ್ನು ವಿಲನ್ಗಳಿಂದ ತೊಂದರೆ ಇದೆ ಅಂತ ಭಾಷಣ ಬಿಗಿದು, ಗಾಯತ್ರಿ ನೀನ್ ನನ್ನ ಕಷ್ಟ ಸುಖದಲ್ಲಿ ಜೊತೆಲಿ ಬರ್ತೀಯ ಅಂತೀನಿ. ಗಾಯತ್ರಿ, ಈ ಸಮಾಜ ನಮ್ಮಿಬ್ಬರನ್ನ ಒಂದಾಗಿ ಬಾಳೋದಕ್ಕೆ ಬಿಡಲ್ಲ, ಅದಕ್ಕೆ ನಾವಿಬ್ಬರು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ನಂಬಿಸಿ ಇಬ್ರು ಆತ್ಮಹತ್ಯೆ ಮಾಡ್ಕೋತೀವಿ ಡ್ಯಾಡ್. ಹಲೋ ಅಂದ್ರೆ ಡ್ಯಾಡ್, ನಾವಿಬ್ರು ಆತ್ಮಹತ್ಯೆ ಮಾಡ್ಕೋತಿದ್ದೀವಿ ಅಂತ ಅವಳ ಕೈಯಿಂದಾನೇ ಲೆಟರ್ ಬರ್ಸಿ ಸಿಗ್ನೇಚರ್ ಮಾಡಿಸಿ ನಾನ್ ತಗೊಂಡೋಗಿರ್ತೀನಲ್ಲ ವಿಷದ ಬಾಟ್ಲು, ಅದರಲ್ಲಿ ಇಬ್ರು ಅರ್ಧ ಹಾಕೊಳ್ತೀವಿ. ಮೊದಲು ಅವಳು ಕುಡಿಸಿ ಆಮೇಲೆ ನಾನ್ ಕುಡಿತೀನಿ. ವಿಷ ಕುಡಿದ ಅರ್ಧ ನಿಮಿಷದೊಳಗೆ ಡಾಕ್ಟರ್ ಜೊತೆ ನೀನ್ ಆ ರೂಮ್ ಬರ್ತೀಯಾ? ಓಕೆ? ಓಕೆ. ಗಾಯತ್ರಿ, ಈ ಭೂಮಿ ಮೇಲಂತೂ ಒಟ್ಟಿಗೆ ಬಾಳೋಕ್ಕಾಗ್ಲಿಲ್ಲ, ಮೇಲಾದ್ರೂ ಒಟ್ಟಿಗೆ ಬಾಳೋಣ. ಗಾಯತ್ರಿ, ಸಾಯಕ್ ಮೊದಲು ಒಂದ್ಸಾರಿ ತಪ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ಐ ಲವ್ ಯು ಗಾಯತ್ರಿ. ಗಾಯತ್ರಿ, ರೆಡಿನಾ? 1 2 3. ನಾನು ಈಗಲೇ ಮದುವೆ ಆಗ್ಬೇಡಿ ಅಂತ ಹೇಳಿದ್ದಕ್ಕೆ ಹೀಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಇವನ್ನ ಉಳಿಸ್ಕೊಡಿ. ಗಾಯತ್ರಿ, ನನಗಿಂತ ಮುಂಚೆ ನೀನೇ ಹೊರಟೋಗ್ಬಿಟ್ಯ. ನನ್ನ ಅನಾಥನ ಮಾಡ್ಬಿಟ್ಟೆ ಗಾಯತ್ರಿ. ಗಾಯತ್ರಿ, ನನ್ನ ಬಿಟ್ಟು ಹೊರಟೋದ್ಯಾ? ಸಮಾಧಾನ ಮಾಡ್ಕೊಳ್ಳಿ ಸರ್. ಏನಪ್ಪ, ದೇವರಿಗೆ ಪೂಜೆ ಮಾಡೋದ್ರಲ್ಲೂ ಕಂಜುಸ್ತಾನ? ಪರ್ಮನೆಂಟ್ ಆಗಿ ಪೇಪರ್ ಹೂವ ಹಾಕ್ಬಿಟ್ಟಿದ್ಯಾ. 1 ವರ್ಷದಿಂದ ನೋಡ್ತಾ ಇದ್ದೀನಿ. ಅದೇ ದೀಪ, ಅದೇ ಕರ್ಪೂರ,
ಅದೇ ಊದ್ಬತ್ತಿ ಹಚ್ತಿದ್ಯಾ? ಅಮ್ಮ, ನಿನ್ ಗಂಡ ಮಾಡ್ತಿದ್ದ ಜಿಪ್ಪಣತನಕ್ಕೆ ಬೇಜಾರಾಗಿತ್ತಾನೆ ನಮ್ಮನ್ ಬಿಟ್ಟು ಹೋದೆ. ಹುಚ್ಚೋ ಬಾಯ್ ನನ್ನ ಮಗನೇ, ನನಗ್ ಬುದ್ಧಿ ಹೇಳ್ತೀಯ? ನಿನ್ನ ಹತ್ರ ಮಾತಾಡಿ ನನ್ನ ಶಕ್ತಿನ ಮಾತನ್ನ ಯಾಕೆ ಖರ್ಚು ಮಾಡ್ಬೇಕು? ನನ್ನ ಪಾಕೆಟ್ ಮನಿ ಕೊಡು. ಅಷ್ಟು ಬೇಗ ಖರ್ಚಾಗೋಯ್ತೇನೋ? ಲೋ ಪ್ರೀತಮ್, ನಿಮ್ಮ ಕಾಲೇಜಲ್ಲಿ ಯಾರಾದ್ರೂ ಶ್ರೀಮಂತ ಹುಡುಗಿನ ಹುಡುಕಿ ಅವಳನ್ನ ಡವ್ ಹೊಡಿಯೋ. ಅಯ್ಯೋ, ಅವಳು ಒಬ್ಬಳೇ ಮಗಳಾಗಿರ್ಬೇಕು, ಸಿಕ್ಕಾಪಟ್ಟೆ ಆಸ್ತಿ ಇರ್ಬೇಕು. ಅವಳೇನಾದ್ರೂ ನಿನ್ ಮದುವೆ ಆಗ್ಬಿಟ್ರೆ ನಾವು ಜುಮ್ ಅಂತ ಇರ್ಬೋದು. ಹೆತ್ತು ಮಗನಿಗೆ ಹೇಳ್ಕೊಡೋ ಮಾತಾ ಇದು? ಯಾವ್ದೋ ಅಜ್ಜಿಗೆ ಮೋಸ ಮಾಡಿ ಆಸ್ತಿನೆಲ್ಲ ಹೊಡೆದೆ. ನಿನ್ನಂತವ್ರು 10 ಜನ ಇದ್ರೆ ಸಾಕು, ನಮ್ ದೇಶನೇ ಮಾರ್ಬಿಡ್ತೀರಾ. ಎದುರಿಸಿ ಎಲ್ಲಿ ಬಂದ್ಬಿಡ್ತೀನಿ ನನ್ನ ಮಗನೇ. ಸರಿ ಸರಿ, ನನ್ನ ಪಾಕೆಟ್ ಮನಿ ಕೊಡು. ಯಾಕೋ ನನ್ನನ್ನು ಫಾಲೋ ಮಾಡ್ತಿದ್ಯಾ? ನಿನ್ ಕಾಲಿನ ಮೀನು ಖಂಡದ ಗುರುತ್ವಾಕರ್ಷಣೆ ನಾನನ್ ಹೇಳ್ಕೊಂಡ್ ಬರ್ತಾ ಇದೆ ಕಣೆ. ನನ್ ಫ್ರೆಂಡ್ ಗಾಯತ್ರಿ ಸಾಯೋದಕ್ಕೆ ನೀನೇ ಕಾರಣ. ಲುಕ್, ನಿನ್ ಹೀರೋಯಿಸಮ್ ನನ್ನ ಹತ್ರ ತೋರ್ಸೋದಕ್ ಬಂದ್ರೆ ಹೋಗಲ್ಲೇ. ಸಾರಿ, ಐ ಆಮ್ ಸೋ ಸಾರಿ. ಹೇಳಿ, ಒಂದು ನಿಮಿಷ. ನೀವೆಲ್ಲಿಗೆ ಹೋಗ್ಬೇಕು? ಅಲ್ಲಿಗೆ ಹೋಗ್ಬೇಕು, ಆದ್ರೆ ಅಲ್ಲಿಂದ ಇನ್ನೂ ಕರೆ ಬಂದಿಲ್ಲ. ಛೇ, ಯಾಕೆ ಅಷ್ಟೊಂದು ವೆಕ್ಸಾಗಿ ಮಾತಾಡ್ತಿದ್ದೀರಾ? ಫಿಕ್ಸ್ ಆಗದೆ ಇನ್ನೇನ್ ಮಾಡ್ಲಿ ಮೇಡಮ್? ಈ ಸುಂದರವಾದ ಜಗತ್ತಿನಲ್ಲಿರೋ ಸುಂದರವಾದ ವಸ್ತುಗಳನ್ನ ನೋಡದೆ ಇರೋ ನಾನು ಈ ಪ್ರಪಂಚದಲ್ಲಿ ಬದುಕಿದ್ದು ಏನ್ ಪ್ರಯೋಜನ? ಬನ್ನಿ, ನೀವೆಲ್ಲಿಗೆ ಹೋಗ್ಬೇಕು? ನಾನು ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಡ್ರಾಪ್. ನಾನು ಅದೇ ಕಾಲೇಜ್. ನಾನು ಡ್ರಾಪ್ ಮಾಡ್ತೀನಿ. ಕೂತ್ಕೊಳ್ಳಿ. ಪ್ರೇಮ 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 ಧಿರನನ ತನ ಧಿರನನ ನನ ಧಿರನನ ತನ ಧಿರನನ 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 ಪ್ರೇಮ ಪ್ರೇಮ. ಮೇಡಮ್, ನೀವು ಮಾಡ್ತಿರೋ ಉಪಕಾರಕ್ಕೆ ನಾನ್ ಸತ್ತು ನಿಮ್ಮ ಹೊಟ್ಟೆಲಿ ಹುಟ್ಟಬೇಕು ಅಂತ ಆಸೆ ಆಗ್ತಾ ಇದೆ. ಹೌದು ಮೇಡಮ್. ಬನ್ನಿ, ಇದೇ ಸೆಕ್ಷನ್. ಯಾವ್ದೋ ಹೊಸ ಫಿಗರು. ಇದ್ಯಾರು ಮಯೂರಕ್ಕ? ಮಾಡ್ರನ್ ಮಾಧುರಿ ದೀಕ್ಷಿತ್. పదని పద మగమ పద పద మగమ గరిస మయూరి మయూరి హే 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 ర ర ర ర ర ర ర ర ర రి స ద రి రి ద ద రి
ಮಯೂರಿ 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 ಓ ಮಯೂರಿ ಮಯೂರಿ ಸರಿ ಗಪ್ಪ ಮಗ್ಗ ಗಮಪ ನಿನ್ನೆ 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 ನಿಜ 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 ಸರಿ ನಿದ್ದ ನಿಸರಿ ನಿದ್ದ ಗಾರಿ ಸಾನಿ ದಾನಿದ ಪನ್ನಿ ಮಯೂರಿ 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 ಹರೆ ಬಾಬಾ ಬದನಿ ಬಡ ಮಯೂರಿ ಮಯೂರಿ ನಿಸರಿ ಪದ ಪದ ಪದಲ್ಲಿ ನಿಸರಿ ಪದ ಪದ ಪದಲ್ಲಿ ನಿನ್ನೇರಿ ನಿನ್ನೇರಿ ಮಯೂರಿ 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 ಯು ಲವ್ ಮೀ ಮಯೂರಿ ಹೇ ಮಯೂರಿ ಹೇ ಹೇ ಸರಿ ಸರಿ ಮಯೂರಿ 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 ಯು ಲವ್ ಮೀ and only me ಮಯೂರಿ 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 ಮೈ ಡಾರ್ಲಿಂಗ್ ಸಾಹಸ ಸಿಂಹ ವಿಷ್ಣುವರ್ಧನ್. ರೀಲ್ ಬಿಡ್ಬೇಡು ನನ್ನ ಮಗನೇ. ಮುಚ್ಚ ನನ್ನ ಮಗನ. ವಿಷ್ಣುವರ್ಧನ್ ನಿನಗೆ ಫೋನ್ ಮಾಡ್ಬಿಡ್ತಾರಾ? ಏಯ್ ನನ್ನನ್ನೇನು ಅಂತ ತಿಳ್ಕೊಂಬಿಟ್ರು? ವಿಷ್ಣು ಅವರು ನನ್ನನ್ನು ಕೇಳ್ದೆ ಯಾವ ಕೆಲಸನೂ ಮಾಡೋದಿಲ್ಲ ಕಣ್ರು. ಮೊನ್ನೆ ಆ ಅಕ್ಷಯ್ ಕುಮಾರ್ನ ಕಂಡು ವಿಷ್ಣು ವಿಜಯ ಪಿಕ್ಚರ್ ತೆಗಿ ಅಂತ ಐಡಿಯಾ ಕೊಟ್ಟಿದ್ದೆ ನಾನು ಕಣ್ರು. ಕಥೆನು ನಂದೇ, ಹೌದಾ? ಡೈರೆಕ್ಷನ್ ನನ್ನೇ ಮಾಡು ಅಂದ್ರು. ನನ್ಗೆಲ್ರೋ ಟೈಮ್ ಇದೆ. ಪ್ರೀತಮ್ಗೆ 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 ವೈಡನ್ ಏನೋ ಇದು ಹೊಸ ವೆಲ್ಕಮ್. ನನ್ನ ಮಗನೇ ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಂಗ್ ಆಡ್ತೀಯ. ಅಲ್ಲಿ ನೋಡು. ಇವನೇನ್ ಈ ಪಾರ್ಟಿ ಸೈಜ್ ಇದಾನಲ್ಲಪ್ಪ. ಇವನ್ನ ನಮ್ಮ ಹೀರೋ ಹೊಡೆದಾಕ್ತಾನ. ಇವತ್ ಯಾವ ಮಗ್ಲಲ್ಲೇ ದಣ? ನನ್ ಮಗನೇ ಸ್ಟಾರ್ಟಿಂಗ್ ನಲ್ಲೇ ನಾಸ್ಬಾಯ್ ಆಗ್ತಾನೆ. ಗುರು
ಮಯೂರಿ ಯಾರೋ ಸ್ಟ್ರಾಂಗ್ ಆಗಿರೋವನ್ನೇ ಫಿಕ್ಸ್ ಮಾಡ್ಬಿಟ್ಟಿದ್ದಾಳು ಗುರು. ನಿನ್ ಕೈ ಕಾಲುಗಳೆಲ್ಲ ಹುಷಾರು ಗುರು. ಏಯ್, ನಮ್ಮ ಹೀರೋ ರಾಂಬ ಇದ್ದಂಗೆ ಕಣ. ಮಾಸ್ಟ್ರೆ, 1 ನಿಮಿಷ. ಅಯ್ಯೋ, ಐ ಡೋಂಟ್ ನೋ ಕರೆಕ್ಟ್. ಇರಿ. ಮಯೂರಿ ಆಸೆ ಪಟ್ಟಾಗೆ ನಮ್ ಪ್ರೀತಮ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕಿವಿನೂ ಮುಚ್ಕೊಂಡು ಇವ್ರ ಜೊತೆ ಫೈಟ್ ಮಾಡ್ತಾನೆ. ಈ ಫೈಟ್ ನಲ್ಲಿ ನಮ್ಮ ಹೀರೋ ಗೆದ್ರೆ ಮಯೂರಿ ಎಲ್ರೂ ಮುಂದೆನೂ ಪ್ರೀತಮ್ಗೆ ಲಿಪ್ ಟು ಲಿಪ್ ಕಿಸ್ ಮಾಡ್ಬೇಕು. ಆಗತ್ತಾ? ಓಕೆ ಓಕೆ, ಪ್ರೀತಮ್ ಗೆದ್ರೆ ನಮ್ಮ ಮಯೂರಿ ಲಿಪ್ ಟು ಲಿಪ್ ಕಿಸ್ ಮಾಡ್ತಾಳೆ. ಏನೇ ನೀನು? ಒಂದ್ ವೇಳೆ ಪ್ರೀತಮ್ ಸೋತ್ರೆ ಇದೇ ಜಾಗದಲ್ಲಿ ನಿಮ್ಮೆಲ್ಲರ ಮುಂದೆ ಮಯೂರಿ ಕಾಲಿಗೆ ಬೀಳ್ಬೇಕು. ಓಕೆ. ಯಪ್ಪ ಪಸುವನ್ ಗುಡಿ ಸರ್ಕಲ್ ಸುತ್ತಂಗಾಯ್ತದಲ್ಲ ಗುರುವೆ. ಏನು ಪಂಚ್ ಇಕ್ಕದೆ. ನಾನು ವಿಷ್ಣುವರ್ಧನ್ ಹೇಳಿ ನೆಕ್ಸ್ಟ್ ಪಿಕ್ಚರ್ಗೆ ನಿನ್ನೆ ಫೈಟ್ ಮಾಸ್ಟರ್ ಮಾಡ್ತೀನಿ ಗುರುವೆ. ನಿನಗೆ ಬ್ಲಾಕ್ ಬೆಲ್ಟ್ ಕೊಡ್ಬಾರ್ದಾಗಿತ್ತಪ್ಪ, ಗೋಲ್ಡ್ ಬೆಲ್ಟ್ ಕೊಡ್ಬೇಕಾಗಿತ್ತು. ಈ ಸರ್ಕಲ್ ನ ನೋಡ್ತಾ ಇದ್ರೆ ನಿನ್ನ ಬಾಡಿನ ಒಂದ್ಸಲ ತಪ್ಕೊಳ್ಳೋಣ ಅಂತ ಆಸೆ ಆಗ್ತಾ ಇದೆ ಗುರು. ಇದೇನು ಗುರುವೆ ಇಷ್ಟು ಗಬ್ಬನಾಟ ಹೊಡಿತಾ ಇದೆ? ಅದಕ್ಕೇನು ಯೋಚನೆ ಮಾಡ್ಬೇಡ ಗುರು. ವಿಷ್ಣುವರ್ಧನ್ ಅವ್ರು ನನಗ್ ಪ್ರೆಸೆಂಟ್ ಮಾಡಿದ್ದನ್ನ ನಿನಗ ಆಗ್ತಾ ಇದ್ದೀನಿ. ವಿಷ್ಣುವರ್ಧನ್ ಅವ್ರು ಇದನ್ನೇ ಉಪಯೋಗಿಸೋದು. ನಮ್ ಬರ್ಲ ನನ್ ಮಗನ ಟೆಂಟ್ ಹಾಕಿದ್ದೀನಿ, ಹೋಗ್ ಜಮಾಯ್ಸು.
ನೀನಾಗ್ ನೀನ್ ಬಂದು ಮುತ್ತು ಕೊಡೋವರೆಗೂ ನಾನಾಗ್ ನಾನು ತಗೊಳ್ಳೋದಿಲ್ಲ. ಬಟ್ ಸ್ಟಿಲ್ ವಿ ಆರ್ ಲವರ್ಸ್. ಗುಡ್ ಬೈ. ಏನಂದೆ? ಯಾವನೋ ಒಬ್ಬ ಲೋಫರ್ ನಿನಗ ಅವಮಾನ ಮಾಡಿದ್ನಾ? ಅವನ್ನ ನಾಳೆನೆ ಕಾಲೇಜಿಂದ ಡಿಬಾರ್ ಮಾಡಿಸ್ಲಾ ಇಲ್ಲ ಅವನ್ ಕೈ ಕಾಲ್ ಮುರಿಸ್ಲಾ? ನೀನ್ ಯಾತಕ್ ತಲೆ ಕೆಡಿಸ್ಕೊಳ್ತೀಯ ಮಮ್ಮಿ? ಅವನ್ನ ನಾನ್ ನೋಡ್ಕೋತೀನಿ. ಗಂಡಸ್ರ ಬಗ್ಗೆ ಹುಷಾರಾಗಿರ್ಬೇಕು. ಅವ್ರನ್ನ ನಂಬಬಾರ್ದು. ನಂಬ ಬಿಟ್ರೆ ಸುರೇಖಾ, ಇದು ಹೊಸ ಅನುಭವನಾ ಇಲ್ಲ ಮೊದಲ ಎಕ್ಸ್ಪೀರಿಯನ್ಸ್ ಇದೆಯಾ? ಸರ್ವೇಶ್, ಏನ್ ಮಾತಾಡ್ತಿದ್ದೀರಾ? ಪ್ರೇಮಕ್ಕೆ ದಾಸಿಯಾಗಿ ನಿಮ್ಮನ್ನ ನಂಬ್ಕೊಂಡು ಹಿಂದೆ ಬಂದಿರೋ ನನಗೆ ನೀವ್ ಇಂಥ ಮಾತು ಹೇಳ್ಬೋದಾ? ಹೇಳೋಕೆ ಕೇಳೋಕೆ ಏನೇ ಇದೆ? ಆ ಗ್ಲಾಸ್ ಕೊಡ ಇಲ್ಲಿ. ಇವತ್ತು ಈ ಹಾಲ್ ಬೇಡ. ಹಲೋ, ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಆ ರೀತಿ ನಡ್ಕೊಂಡಿದ್ದಕ್ಕೆ ಬೇಜಾರಾಯ್ತಾ? ಐ ಆಮ್ ಸಾರಿ ಡಾರ್ಲಿಂಗ್. ರೀ, ನಾನ್ ನಿಮ್ಮನ್ನ ನನ್ನ ಆಸ್ತಿ ಐಶ್ವರ್ಯಕ್ಕಿಂತ ಜಾಸ್ತಿ ಇಷ್ಟಪಡ್ತೀನಿ ರೀ. ನೀವು ನನ್ನನ್ನ ಸದಾ ಪ್ರೀತಿಸ್ತಾನೇ ಇರಬೇಕು. ನನ್ನನ್ನು ಬಿಟ್ಟು ಇನ್ಯಾರನ್ನು ಕಣ್ಣೆತ್ ಕೂಡ ನೋಡಬಾರ್ದು. ಓಕೆ ಚಿನ್ನ. ಸಾರಿ ಡಾರ್ಲಿಂಗ್. ಚೆ ಚೆ ಚೆ, ಎಂತ ಕೆಲಸ ಮಾಡ್ಬಿಟ್ಟೆ? ಒಂದು ನಿಮಿಷ ಇರು. ಅಯ್ಯೋ, ನೀನು ಹೆಣ್ಣಲ್ಲ, ಗಂಡು ಮಗ ಇದ್ದ ಹಾಗೆ, ಗೊತ್ತಾಯ್ತಾ? ಓಕೆ ಮಮ್ಮಿ. ಅದ್ ಸರಿ, ನಾಳೆ ನಿನ್ ಬರ್ತ್ಡೇಗೆ ಏನ್ ಪ್ರೆಸೆಂಟೇಶನ್ ಬೇಕು? ಅಪ್ಪ, ನಾಳೆ ನಾನು ಮಯೂರಿಗೆ ಪ್ರೆಸೆಂಟೇಶನ್ ಕೊಡಬೇಕು. ಅದು ಡಿಫ್ರೆಂಟ್ ಆಗಿ, ಕಾಸ್ಟ್ಲಿ ಆಗಿ, ವೆರೈಟಿ ಆಗಿರ್ಬೇಕಪ್ಪ. ಡಿಫ್ರೆಂಟ್ ಆಗಿರ್ಲಿ, ವೆರೈಟಿ ಆಗೂ ಇರ್ಲಿ, ಆದ್ರೆ ಯಾಕೋ ಕಾಸ್ಟ್ಲಿ ಆಗಿರ್ಬೇಕು. ಅಲ್ಲಪ್ಪ, ನೀನ್ ತಾನೇ ಹೇಳಿದ್ದು ಶ್ರೀಮಂತರ ಮಗಳಿಗೆ ಡವ್ ಹಿಡಿಯೋ ಅಂತ. ನಾನು ಈಗೀಗ ಅವಳ ಮನಸ್ಸಿನಲ್ಲಿ ಜಾಗ ಹಿಡಿತಾ ಇದ್ದೀನಿ. ಜಾಗ ಹಿಡಿದು ಡವ್ ಹೊಡಿ ಅಂತ ಹೇಳಿದೆ, ನನ್ ಜೇಬ್ ಕತ್ತರಿಸು ಅಂತ ಹೇಳಿಲ್ಲ. ಹುಡುಗಿರ್ ಮನಸ್ಸಲ್ಲಿ ಜಾಗ ಹಿಡಿಬೇಕು ಅಂದ್ರೆ ಅಪ್ಪಂದ್ರ ಜೋಬ್ನ ಕತ್ತರಿಸ್ಲೇಬೇಕು, ಗೊತ್ತಾ? ಹೋಗಲ್ಲ. ಅಪ್ಪ 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 ಅಪ್ಪ, ನಾಳೆ ಆ ಹುಡುಗಿನ ಮದುವೆ ಆದಾಗ ಅವಳ ಪೂರ್ತಿ ಆಸ್ತಿ ಎಲ್ಲ ನನಗೆ ಬರುತ್ತಲ್ಲ, ಅದೆಲ್ಲ ನಿನಗೆ ಕೊಟ್ಬಿಡ್ತೀನಿ. ಸರಿ, ಎಷ್ಟು ಬೇಕು? ಒಂದ್ 5,000 ರೂಪಾಯಿ ಕೊಡಪ್ಪ. ತಗೊಳ್ಳೋ. ಲೋ ಮಗನೇ, ನಿಂತ್ಕೊಳ್ಳೋ. ನೋಡಿಲಿ, ಇಲ್ಲೋಡು. ನೀನ್ ಹುಟ್ಟಿದ ತಕ್ಷಣ ಆಸ್ಪತ್ರೆ ಖರ್ಚಿನಿಂದ ಹಿಡಿದು ಈಗ ನಾನು ಕೊಡ್ತಿರೋ 5,000 ರೂಪಾಯಿವರೆಗೂ ಪೈಸಾ ಲೆಕ್ಕ ಇಟ್ಟಿದ್ದೀನಿ. ನಿನಗೆ ಆಸ್ತಿ ಬಂದ ತಕ್ಷಣ ನನ್ನ ಲೆಕ್ಕನ ಚುಕ್ತಾ ಮಾಡ್ಬೇಕು, ಗೊತ್ತಾಯ್ತಾ? ಓಕೆ. ಇಂಥ ಮಗ ಹುಟ್ಟುಬಿಟ್ರೆ ಹಲೋ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಯೂರಿ. ಹಲೋ, ಯಾರು ಮಾತಾಡ್ತಿರೋದು? ನಾನು ನಿನ್ನ ಪ್ರಿಯತಮ, ಐ ಮೀನ್ ಪ್ರೀತಮ್ ಕಣೆ. ಹೌ ಡೇರ್ ಯು ಬ್ಲಡಿ ಫೂಲ್! ಎಷ್ಟು ಧೈರ್ಯ ನಿನಗೆ? ಲೇ, ಸ್ವಲ್ಪ ನಿಮ್ ಮನೆ ಟೆರೆಸ್ ಮೇಲೆ ಬಂದು ನೋಡೆ ಲೇ. ನಾನ್ ನಿನ್ ಲವ್ ಮಾಡ್ತಿರೋದು ಇಡೀ ಊರಿಗೆ ಗೊತ್ತಾಗುತ್ತೆ.
ಕಳಿಸಿದ ಪ್ರೇಮ್ ಸಂದೇಶ ಬಹಳ ಚೆನ್ನಾಗಿತ್ತು. ಬೊಂಬಟ್ ಬಂದು ವಿಶ್ ಮಾಡ್ಬೇಕು ಅಂತಿದ್ನಪ್ಪ. ಏನ್ ಮಾಡೋದು, ಅರ್ಜೆಂಟ್ ಆಗಿ ಹೊಟ್ಟವ ಹುಟ್ಟಿದ ಹಬ್ಬ ಇದೆ ಅಂತ ವಿಷ್ಣು ಅವರಿಂದ ಫೋನ್ ಬಂದ್ಬಿಡ್ತು. ಹೊಟ್ಟೋಗ್ಬಿಟ್ಟೆ. ಬಹಳ ಚೆನ್ನಾಗಿತ್ತು. ಏಯ್ ಹೇಳಿದ್ರಿ, ಹೆಂಗಿತ್ತು ನಮ್ ಪ್ರೀತಮ್ ಕಳಿಸಿದ ಪ್ರೇಮ್ ಸಂದೇಶ? ಅಯ್ಯಪ್ಪೋ, ನಮ್ ಪ್ರೀತಮ್ ಕಳಿಸಿರೋ ಬಲೂನ್ಗಳು ಸೀದಾ ನಮ್ ದೇವಲೋಕಕ್ಕೆ ಬಂದ್ಬಿಡ್ತು. ಯಾವುದೋ ಗ್ರಹಗಳು ಅಂತ ನಮ್ ದೇವತೆಗಳೆಲ್ಲ ಗಡಗಡ ನಡಗ್ಬಿಟ್ರು. ನಮ್ ದೇವಲೋಕ ಎಲ್ಲ ಅಲ್ಲೆಲ್ಲ ಕಲ್ಲಲಾಗ್ಬಿಡ್ತು. ಆಗ ನಮ್ ಶಂಕರ್ರಾವ್ ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಕಲ್ಪನವ್ರನ್ನ ಈ ಲೋಕ ಕಳಿಸಿ ನಮ್ ಪ್ರೀತಮ್ನ ಫಿಶ್ ಮಾಡ್ಬಾ ಅಂದ್ರೆ ಗೊತ್ತಾ, ಕಿಲ ಕಿಲ ಅಲ್ಲಿಗೂ ಹೊರಟೈತೇನಪ್ಪ ನಮ್ಮ ಪ್ರೀತಮ್ ಕಳಿಸಿದ ಪ್ರೇಮ ಸಂದೇಶ. ಹೌದು ಕೃಷ್ಣ, ನಮ್ ಪ್ರೀತಮ್ಗೂ ಮಯೂರಿಗೂ ಶುಭಾಶಯಗಳನ್ನ ಹೇಳಿ ಬನ್ನಿ ಅಂತ ಕಳಿಸಿದ್ರು. ಆಹಾ, ಮಿನುಗುತ್ತಾರೆ ಕಲ್ಪನಕ್ಕ, ನನ್ನ ಫ್ಯಾನು. ಹಾಯ್ ಮಯೂರಿ. ಎಷ್ಟು ಕೊಬ್ಬಿರ್ಬೇಕು ನಿನ್ಗೆ, ನನ್ನ ಹೆಸರನ್ನ ಹಾಳು ಮಾಡ್ತಿದ್ಯಾ? ಮಯೂರಿ, ಪ್ರೇಮ್ಸೋಕೆ ಬೇರೆ ಯಾವುದೇ ಕ್ವಾಲಿಫಿಕೇಶನ್ಗಿಂತ ಧೈರ್ಯ ಗೋಲ್ಡ್ ಮೆಡಲ್ ಇದ್ದ ಹಾಗೆ. ನಮ್ಮಿಬ್ರ ಲವ್ ಎಸ್ಟಾಬ್ಲಿಷ್ಮೆಂಟ್ ನ ವೆರೈಟಿ ಆಗಿ ಮಾಡಿದೆ. ನಮ್ ಜನ ಕೂಡ ವೆರೈಟಿನೇ ಇಷ್ಟಪಡ್ತಾರೆ. ನಾನು ಶನಿವಾರ ಸಂತೆಯ ಮುದ್ದು ಮಗ, ಸಕಲೇಶ್ಪುರದ ಸುಂದರ. ಇನ್ನೊಂದ್ ಸಾರಿ ಏನಾದ್ರೂ ನನ್ ಸುದ್ದಿಗೆ ಬಂದ್ರೆ ಗುಡ್ ಮಾರ್ನಿಂಗ್. ನಾಳೆ ಬೆಳಿಗ್ಗೆ ಬೆಂಗಳೂರು ಹೋಗೋ ಪ್ರೋಗ್ರಾಮ್ ಎಲ್ಲ ಗೊತ್ತಿದೆ ತಾನೆ? ನಾಳೆ ಬೆಳಿಗ್ಗೆ 7 o'clock ನಿಮ್ಮ ಲಗೇಜ್ ಜೊತೆ ಅಟೆಂಡ್ ಆಗ್ಬೇಕು. ನನಗ್ ಬರಕ್ಕಾಗೋದಿಲ್ಲ ಸರ್, ಯಾಕೆಂದ್ರೆ ನಾಳೆ ವಿಷ್ಣುವರ್ಧನ್ ಅವ್ರ ಮ್ಯೂಸಿಕಲ್ ನೈಟ್ ಇದೆ. ನಾನು ಹಾಡ್ಬೇಕು. ಬರಲ್ಲ ಬಿಡ್ರೋ. ನೋಡ್ದಿಯಾ ಮಯೂರಿ, ನಮ್ಮಿಬ್ರನ್ನ ದೇವ್ರ ಹತ್ರ ಸೇರ್ಸ್ತಾನೇ ಇರ್ತಾನೆ. ಇದನ್ನೇ ಲವ್ ಅಂತ ಹೇಳೋದು. ಬೇಕು ಅಂತ ಡ್ಯಾಶ್ ಹೊಡೆದು ಪುರಾಣ ಹೇಳ್ತೀಯಾ? ಗೆಟ್ ಲಾಸ್ಟ್. ನನ್ ಕಣ್ಣಲ್ಲಿ ಕಣ್ ಸೇರ್ಸ್ ನೋಡು ಮಯೂರಿ, ನಿನಗೆ ಆಗ ಅರ್ಥ ಆಗುತ್ತೆ. ನಾನು ಯಾವತ್ ನಿನ್ನ ಕಣ್ ತುಂಬಾ ನೋಡಿದ್ನೋ ಅವತ್ತೇ ನಿನ್ ಮೇಲೆ ನನಗೆ ಪ್ರೇಮ ಹುಟ್ಟು. ಮಲೇರಿಯಾ ಕಾಲರಾ ತರ ನನ್ ಮೈ ಮನಸ್ಸಿನಲ್ಲಿ ಲವ್ ಏರಿಯಾ ಲವ್ ಏರಿಯಾ ಲವ್ ಏರಿಯಾ ಪ್ರೇಮದ ಖಾಯಿಲೆ ಶುರು ಆಗೋಯ್ತು ಡಾರ್ಲಿಂಗ್. ನೀನಿರೋ ಜಾಗ ಎಲ್ಲ ಲವ್ ಏರಿಯಾ ಚಿನ್ನ. ಲವ್ ಏರಿಯಾನಾ? ಓಕೆ, ನಿನಗ್ ನನ್ನ ಮೇಲೆ ಲವ್ ಇದ್ರೆ MG ರೋಡ್ನಲ್ಲಿ ನೀನು ಉರುಳು ಸೇವೆ ಮಾಡ್ಬೇಕು. ಮಾಡ್ತೀಯಾ? ನೀನ್ ನನ್ನ ಲವ್ ಮಾಡ್ತೀನಿ ಅಂದ್ರೆ ಉರುಳು ಸೇವೆನೋ ಬೆತ್ತಲ ಸೇವೆನೋ ಮಾಡ್ತೀನಿ. ಶಟ್ ಅಪ್. ಫಸ್ಟ್ ನೀನು ಉರುಳು ಸೇವೆ ಮಾಡು. ಓಕೆ. ಏನ್ ಮಯೂರಿ, ಈಗ್ಲಾದ್ರೂ ನನ್ನ ಲವ್ನ ಅಕ್ಸೆಪ್ಟ್ ಮಾಡ್ತೀಯಾ? ಸರಿ, ಇವತ್ ರಾತ್ರಿ ನನ್ನ ರೂಮಿಗೆ ಬಾ, ಅಲ್ಲಿ ಹೇಳ್ತೀನಿ. ಬಂದ್ರೆ
ಇವಳು ಸುಳ್ಳು ಹೇಳ್ತಿದ್ದಾಳೆ. ಹೌದು ಸರ್, ನಮ್ಮ ಫ್ರೆಂಡ್ ಈಗೆಲ್ಲ ಮಾಡೋದಿಲ್ಲ. ಅದು ಶಟ್ ಅಪ್. ಬ್ಲಡಿ ಫೂಲ್, ನೀನಿಂತ ಲೋಫರ್ ಅಂತ ತಿಳ್ಕೊಂಡಿರ್ಲಿಲ್ಲ. ನೀನ್ ಕಾಲೇಜಿಂದ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಗೆಟ್ ಔಟ್. ಮಯೂರಿ, ನನಗೂ ನಿನಗೂ ಯಾವ ದ್ವೇಷನೂ ಇಲ್ಲ. ನನಗೆ ಅವಮಾನ ಮಾಡಿದ ಪ್ರೀತಮ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕೆ ಇದು ಒಳ್ಳೆ ಚಾನ್ಸ್. ಪ್ರೀತಮ್ ನಿನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾನೆ, ನೀನ್ ಅವನ್ನ ಸಿನ್ಸಿಯರ್ ಆಗಿ ಹೇಟ್ ಮಾಡ್ತೀಯ. ನಾನ್ ನಿನ್ನ ಸಿನ್ಸಿಯರ್ ಆಗಿ ರೇಪ್. ಮಯೂರಿ, ನಾನು ನಿನ್ನ ಮನಸಾರ ಪ್ರೀತಿಸಿದ್ದಕ್ಕೆ ಒಳ್ಳೆ ಪ್ರತಿಫಲನೇ ಕೊಟ್ಟೆ. ಮಗನೇ, ಇನ್ನೊಂದ್ ಸಾರಿ ನನ್ನ ಮಯೂರಿ ಕಡೆ ಕಣ್ಣು ಹಾಯಿಸಿದ್ರೆ ನಿನ್ನ ಕಣ್ಗುಡೆ ಕಿತ್ತಾಕ್ಬಿಡ್ತೀನಿ. ಪ್ರೀತಮ್, ಓಹ್, ಏನು ಮಯೂರಿ ದೇವಿ ಅವರು ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ? ಐ ಆಮ್ ವೆರಿ ಸಾರಿ. ಸಾರಿ. ಸುಂದರವಾದ ಹೆಣ್ಣಿಗೆ ಜಂಬ ಇರಬೇಕು ನಿಜ, ಆದ್ರೆ ನಿನಗಿರುವಷ್ಟು ದುರಹಂಕಾರ ಇರಬಾರ್ದು. ಮಯೂರಿ, ನೀ ನನಗೆ ಚಪ್ಲೀಲ್ ಹೊಡೆದೆ, ಕಣ್ಣು ಕಿವಿ ಮುಚ್ಚಿ ಫೈಟ್ ಮಾಡಿಸ್ದೆ. ನನ್ನ ಲವ್ನ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಗೆಸ್ಟ್ ಹೌಸ್ ರೂಮಿಗೆ ಬರಕ್ ಹೇಳಿ ನನ್ನ ಕಾಲೇಜಿಂದ ಸಸ್ಪೆಂಡ್ ಮಾಡಿಸಿ ಅವಮಾನ ಮಾಡಿದೆ. ಈಗ ನಿನಗೆ ತೃಪ್ತಿನ? ಮಯೂರಿ, ಹೆಣ್ಣು ಮೃದುವಾದ ಮಲ್ಲಿಗೆ ಹೂ ಇದ್ದ ಹಾಗೆ. ನೀ ನನ್ನ ಎಷ್ಟೇ ದೂರ ತಳ್ಳಿದ್ರು, ನನ್ನ ಅವಮಾನ ಮಾಡಿದ್ರು, ನಾನ್ ಮಾತ್ರ ನಿನ್ ಹಿಂದೆ ಸುತ್ತಾನೇ ಇರ್ತೀನಿ. ಸಾಯೋ ತನಕ ನಿನ್ನ ಲವ್ ಮಾಡ್ತಾನೇ ಇರ್ತೀನಿ. I love you. I love you. I love you. I love you. ಪ್ರೀತಮ್, ಅಲೋಕ್ ಒಂದ್ ರೀತಿಲಿ ನಿಮ್ಮಿಬ್ಬರನ್ನು ಒಂದು ಮಾಡ್ದಾಗಾಯ್ತು ಅಲ್ವಾ? ಮಯೂರಿ ಈಗ ನಿನ್ನ ಬಹಳ ಗಾಢವಾಗಿ ಪ್ರೀತಿಸ್ತಾ ಇರ್ಬೇಕು ಅಲ್ವಾ? ಪ್ರೀತಮ್, ನಾನ್ ನಿಮ್ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ತುಂಬಾ ನೋಯಿಸ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಪ್ರೀತಮ್, ಐ ಲವ್ ಯು. ಇದೇ ತರ ಕಣೋ ಬಂಧನ ಪಿಕ್ಚರ್ ಅಲ್ಲಿ ವಿಷ್ಣುವರ್ಧನ್ ಅವ್ರಿಗೆ ಆಕ್ಟ್ ಮಾಡಕ್ಕೆ ನಾನ್ ತೋರಿಸ್ಕೊಟ್ಟಿದ್ದು. ಹಾಗಾದ್ರೆ ವಿಷ್ಣು ಅವರು ನೀನ್ ಹಾಕಿರೋ ಗೆರೆನ ದಾಟೋದಿಲ್ವಾ? ದಾಟೋದಿಲ್ವಾ? ಲೇ ನನ್ನ ಮಗನೇ, ನಾನು ಯಾವ ಲೆವೆಲ್ ನಲ್ಲಿ ಇದ್ದೀನಿ ಅನ್ನೋದನ್ನ ಸ್ವಲ್ಪ ತಿಳ್ಕ. ಪಿಕ್ಚರ್ಗುನು ವಿಷ್ಣುವರ್ಧನ್ ಅವ್ರಿಗೆ ಕಾಸ್ಟ್ಯೂಮು, ಮೇಕಪ್, ಗೆಟಪ್ ನ ಸೆಟಪ್ ಮಾಡವನೇ ನಾನು ಕಂಡ್ರು. ಮುಂದಿನ ತಿಂಗಳು ಹಾಲಿವುಡ್ಗೆ ಹೋಗಿ ಅಲ್ಲಿರೋ ಜೇಮ್ಸ್ ಬಾಂಡ್ ನ ರಿಟೈರ್ಡ್ ಮಾಡಿಸಿ ನಮ್ಮ ವಿಷ್ಣುವರ್ಧನ್ ಅವ್ರನ್ನ 008 ಜೇಮ್ಸ್ ಬಾಂಡ್ ಆಗಿ ಮಾಡ್ತಾ ಇದ್ದೀನಿ ಕಣ್ರು. ಲೇ, ಹೌದಾ? ನೀನ್ ಗ್ರೇಟ್ ಬಿಡಮ್ಮ. ನೀನು ಸ್ವಲ್ಪ ತಿರುಗಿ ನೋಡಲ್ಲಿ. ದಾದಾ 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 ಅಯ್ಯೋ
ಬಿಸಿಲು ಜಾಸ್ತಿ ಆಗಿ ಪಿತ್ತ ನೆತ್ತಿಗೆರ್ಬಿಟ್ಟು ತಪ್ಪಾಗಿ ಏನೇನೋ ಮಾತಾಡ್ಬಿಟ್ಟಣ. ಸಿಮಣ್ಣ ದಯವಿಟ್ಟು ನನ್ನ ಕ್ಷಮಿಸ್ಬಿಡೋಣ. ಸಿಮಣ್ಣ ನಮಸ್ಕಾರ ಕಣ್ಣಣ್ಣ. ಏನಣ್ಣ ಇಲ್ಲಿ ಒಬ್ಬರೇ ಬಂದ್ರ? ಎಲ್ಲಿ ಬರ್ತಕ ಅವರು? ಬರ್ತಕ ಬರ್ತಕ ವಿಷ್ಣುವರ್ಧನ್ ಅಲ್ವಾ? ಸುಮ್ನೆ ಕಾಲಿಗೆ ಬಿದ್ಬಿಟ್ನಲ್ಲಪ್ಪ. ನಾನು ವಿಷ್ಣುವರ್ಧನ್ ಅಲ್ಲ, ಜೂನಿಯರ್ ವಿಷ್ಣುವರ್ಧನ್. ವಿಷ್ಣುವರ್ಧನ್ ಅವ್ರ ಬಗ್ಗೆ ಕೆಟ್ಟದಾಗಿ ಏನಾದ್ರು ಮಾತಾಡಿದ್ರೆ ಅವ್ರ ಫ್ಯಾನ್ಸ್ ಕೋಚ್ ಹಾಕ್ಬಿಡ್ತಾರೆ. ರಾಜ್ಗೋಪಾಲ್ ಬರ್ಲಾ? ಮಯೂರಿ ಪ್ಲೀಸ್ ಒಂದ್ ಮುತ್ತು ಕೊಡು. ಮಯೂರಿ ಪ್ಲೀಸ್ ಒಂದೇ ಒಂದ್ ಮುತ್ತು ಕೊಡಮ್ಮ. ಅಯ್ಯೋ ಈಗ ಬೇಡಪ್ಪ. ನಮ್ ಮದ್ವೆ ಆದ್ಮೇಲೆ ದಿನಕ್ಕೆ 100 ಮುತ್ತು ಕೊಡ್ತೀನಿ. ಮದುವೆ ಆದ್ಮೇಲೆ ದಿನಕ್ಕೆ 99 ಮುತ್ತು ಕೊಡುವಂತೆ ಈಗ ಒಂದೇ ಒಂದ್ ಕೊಡಮ್ಮ. ಪ್ಲೀಸ್ ಅಮ್ಮ, ಪ್ಲೀಸ್ ಕೊಡಮ್ಮ. ಮಯೂರಿ ಪ್ಲೀಸ್ ಪ್ಲೀಸ್ ಕೊಡಮ್ಮ, ಒಂದೇ ಒಂದು. ಸರ್ ಕಳ್ಳೆಕಾಯಿ ಬೇಡ ಹೋಗು ಮಾರಾಯ. ತಗೊಳ್ಳಿ ಸರ್. ಜಗ್ಗೇಶ್ ಅವರು ರಾಣಿ ಮಾರಾಣೆನಲ್ಲಿ ನನ್ ಕಳ್ಳೆಕಾಯ ಮಾರಿದ್ದು. ನೀವು ತಿನ್ನೋಡಿ ಸರ್, ಅವರಂಗೆ ಸ್ಟಾರ್ ಆಗ್ಬಿಡ್ತೀರಾ ಸರ್. ಬೇಡ ಹೋಗನ್ನಲ್ಲ ಸರ್ ಓಣಿ ಮಾಡಿ ಸರ್. ಇಲ್ಲಿ ಯಾರು ಇಲ್ಲ. ಮಲ್ಲಿಗೆ ಹೂವ. ನಿಂದೇನಮ್ಮ? ನಿನ್ ಹೂ ನೋಡಿ ರಾಜನ್ ಸಿಂಗ್ ಬಾಬು ಫಿಲ್ಮ್ಗೆ ಮಲ್ಲಿಗೆ ಹೂ ಅಂತ ಹೆಸರಿಟ್ರ? ಅಮ್ಮ ನಿನ್ ಕೈ ಮುಗಿತೀನಿ, ದಯವಿಟ್ಟು ಹೋಗಮ್ಮ. ಬೇಜಾರ್ ಮಾಡ್ಕೊಂಬೇಡ ಕಣಣ್ಣು, ನಿಮ್ ಜೋಡಿ ಬಹುತ್ ಚೆನ್ನಾಗೈತೆ. ರಾಮ ಸೀತೆ ಹಂಗಿದ್ದೀರಾ. ಆಯ್ತು ಕೊಡಮ್ಮ. ಅಣ್ಣ ಇದನ್ ಮುಡ್ಸೋಣ, ಅವರೇ ನಿಮಗ್ ಮುತ್ತು ಕೊಡ್ತಾರೆ. ಎಕ್ಸ್ಕ್ಯೂಸ್ ಮೀ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಏನಪ್ಪ? ಐ ಆಮ್ BA ಗ್ರಾಜುಯೇಟ್. ಟ್ರೈನಲ್ಲಿ ಬರ್ಬೇಕಾದ್ರೆ ಯಾರೋ ನನ್ನ ಪರ್ಸ್ ಹೊಡೆದ್ಬಿಟ್ರು ಸರ್. ಐ ವಾಂಟ್ 100 rupees. ಇಲ್ಲಪ್ಪ. ಕೊಡಿ ಸರ್. ಇಲ್ಲಪ್ಪ. ಕೊಡಿ ಸರ್. ಅರೆ ಇಲ್ಲಪ್ಪ. ಕೊಡಿ ಸರ್. ದೇವರೇ, ನೀನು ಎಂಥ ಪಕ್ಷಪಾತಿ ತಂದೆ. ನಿನಗೆ ಕೈಲಾಸ, ನಾರಾಯಣನ್ಗೆ ವೈಕುಂಠ, ಬ್ರಹ್ಮನ್ಗೆ ಬ್ರಹ್ಮಲೋಕ, ಮನುಷ್ಯರಿಗೆ ಭೂಲೋಕ. ಒಬ್ಬೊಬ್ಬರಿಗೆ ಒಂದೊಂದು ಲೋಕನ ಸೃಷ್ಟಿ ಮಾಡಿದೆ. ಆದ್ರೆ ಪ್ರೇಮಿಗಳಿಗೆ ಒಂದು ಹೊಸ ಪ್ರೇಮಲೋಕನ ಯಾಕೆ ಸೃಷ್ಟಿ ಮಾಡಲಿಲ್ಲ ತಂದೆ? ಮಕ್ಕಳೇ, ನಿಮ್ಮ ಮನದ ಗೀತವನ್ನು ನಾನು ಅರಿತಿದ್ದೇನೆ. ಸ್ವಾಮಿ, ನಮ್ಮಂತ ಪ್ರೇಮಿಗಳಿಗೆ ಪ್ರೇಮಿಸೋಕೆ ಒಂದು ಏಕಾಂತವಾದ ಪ್ರಪಂಚ ಬೇಕು. ಪ್ರೇಮಿಗಳಿಗೆ ಪ್ರತ್ಯೇಕವಾದ ಪ್ರೇಮಲೋಕವನ್ನೇ ಸೃಷ್ಟಿ ಮಾಡಿದರೆ ಪ್ರೇಮಕ್ಕೆ, ಪ್ರೇಮಿಗಳಿಗೆ ಜೀವನ ಸ್ವಾರಸ್ಯವೇ ಇರುವುದಿಲ್ಲ. ಪ್ರೇಮಿಗಳಿಗೆ ಸದಾ ತೊಂದರೆಯಾಗುತ್ತಿರಲೇಬೇಕು. ಪ್ರೇಮಿಗಳು ಪರಸ್ಪರ ಸಂಧಿಸಲು ತಪ್ಪಿಸುತ್ತಿರಬೇಕು, ಪ್ರೇಮವನ್ನ ಜಪಿಸುತ್ತಿರಬೇಕು. ಇದೇ ಸೃಷ್ಟಿ ನಿಯಮ. ಸ್ವಾಮಿ, ನಾವಿಬ್ರು ಒಬ್ಬರನ್ನೊಬ್ಬರು ಪ್ರಾಮಾಣಿಕವಾಗಿ ಪ್ರೀತಿಸ್ತಿರೋದು ತಮಗೆ ಗೊತ್ತೇ ಇದೆ. ನಾವಿಬ್ರು ನಿಶ್ಚಿಂತೆಯಿಂದ ಪ್ರೇಮಿಸೋದಕ್ಕೆ ಅನುಗ್ರಹಿಸಿ ತಂದೆ. ನಿಮ್ಮಿಬ್ಬರ ನಿರ್ಮಲ ಹೃದಯಕ್ಕೆ ನಾನು ಪ್ರಸನ್ನನಾಗಿದ್ದೇನೆ. ನಿಮ್ಮ ಕೋರಿಕೆಯಂತೆ ಕೆಲವೇ ಕ್ಷಣಗಳು ಮಾತ್ರ ನಿಮ್ಮಿಬ್ಬರ ಹೊರತಾಗಿ ಈ ಲೋಕವನ್ನು ಸ್ಥಿರಗೊಳಿಸುತ್ತೇನೆ. ತಥಾ
ಅನುರಾಗವು ಮನ ತುಂಬಿದೆ ಸೊಗಸಾಗಿದೆ. ನೀ ಹಾಡಿದ ಶಿವರಂಜನಿ ಯುವ ಪ್ರೇಮಕ್ಕೆ ನವಚೇತನ. ಸಂಗಾತಿಯೇ ಜೊತೆ ಇದ್ದರೆ ಜಗವನ್ನು ನಾ ಗೆಲ್ಲುವೆ. ನೀ ನೀಡಿದ ಅನುರಾಗವು ಮನ ತುಂಬಿದೆ ಸೊಗಸಾಗಿದೆ. ಚೆಲುವೆ ನಾ ಸೋತಿರುವೆ ಈ ಸ್ನೇಹಕ್ಕೆ ನಿನ್ನ ಮೋಹಕ್ಕೆ. ಓ ಚೆಲುವ ನಾ ಸೋತಿರುವೆ ನಿನ್ನ ಮಾತಿಗೆ ನಿನ್ನ ಪ್ರೀತಿಗೆ. ಕಣ್ಣಿಂದ ಪ್ರಾಯ ಬಲೆಯಾಗಿದೆ ನಿನ್ನಿಂದ ಪ್ರೇಮ ಸೆಲೆಯಾಗಿದೆ. ಈ ಜೀವವು ತೇಲಾಡಿದೆ ನಮ್ಮ ಉಸಿರು ಓಲಾಡಿದೆ. ನೀ ನೀಡಿದ ಅನುರಾಗವು ಮನ ತುಂಬಿದೆ ಸೊಗಸಾಗಿದೆ. ಬಾಳ ಸಾರಥಿಯೇ ನೀ ನಗಲು ಚೈತ್ರವೂ ಹಾಡಿತು. ನೂರಾರು ರಾಗ ನಾವು ಹಾಡುತ್ತಾ ಏಳೇಳು ಜನ್ಮ ನಾವು ಬಾಳುವ. ಈ ಜೀವವು ತೇಲಾಡಿದೆ ನಮ್ಮ ಉಸಿರು ನಾಡಿದೆ. ನೀ ನೀಡಿದ ಅನುರಾಗವು ಮನ ತುಂಬಿದೆ ಸೊಗಸಾಗಿದೆ. ನೀ ಹಾಡಿದ ಶಿವರಂಜನಿ ಯುವ ಪ್ರೇಮಕ್ಕೆ ನವಚೇತನ. ಸಂಗಾತಿಯೇ ಜೊತೆ ಇದ್ದರೆ ಜಗವನ್ನು ನಾ ಗೆಲ್ಲುವೆ. ನೀನ್ ಲವ್ ಸೀನೆ ಸರಿಯಾಗಿಲ್ಲ ಕಣ. ಪ್ರೀತಮ್ ಒಂದ್ ನಿಮಿಷ.
ಪ್ರೀತಮ್ ಪ್ಲೀಸ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಪ್ರೀತಮ್ ಪ್ರೀತಮ್ ಮತ್ತೆ ಜಗಳ ಆಡ್ಬಿಟ್ಟಣ? ನೋಡು ಏನೋ. ಪ್ರೀತಮ್ ನಿಂತ್ಕೊಳ್ಳಿ. ಏನಾಗಿದೆ ನಿಮ್ಗೆ? ನಾನು ಕರೀತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಲ್ಲ. ವಾಟ್ ಹ್ಯಾಪನ್? ನಾನು ನಿಮ್ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಇಷ್ಟು ದಿವಸ ಅವಮಾನ ಮಾಡಿ ತುಂಬಾ ನೋಯಿಸ್ಬಿಟ್ಟೆ. ಐ ಲವ್ ಯು ಪ್ರೀತಮ್. ಪ್ರೀತಮ್ ಅಂತ ಪ್ರೂವ್ ಮಾಡ್ಬಿಟ್ಟೆ. ಆ ಮಯೂರಿನ ಕಂಪ್ಲೀಟ್ ಆಗಿ ಬಲೆ ಹಾಕೊಂಡ್ಬಿಟ್ಟಿ. ಅವಳ ಆಸ್ತಿ ಎಲ್ಲ ನಮಗೆ ನಮಗೆ. ಅಪ್ಪ, ನೀನ್ ಅನ್ಕೊಂಡಿರೋ ತರ ಆಸ್ತಿ ದುರಾಸೆಗೋಸ್ಕರ ನಾನ್ ಮಯೂರಿನ ಬಲೆಗೆ ಹಾಕೊಳ್ಳಿಲ್ಲ. ನಿನ್ನ ಆಣೆ, ನನ್ನ ಆಣೆ, ನಾನ್ ಮಯೂರಿನ ಮನಸಾರ ಪ್ರೀತಿಸ್ತಿದ್ದೀನಿ. ಪ್ರೀತ್ಸು ನೀನು ಆ ಮಯೂರನ್ ಪ್ರೀತ್ಸು. ಆದ್ರೆ ನಾನು ಅವಳ ಶ್ರೀಮಂತಿಕೆಯನ್ನು ಪ್ರೀತಿಸಿ ಬೀಗರಾಗೋಗ್ಬಿಡ್ತೀನಿ. ಶ್ರೀಮಂತಿಕೆ? ನಾನೇನೋ ಮಯೂರಿನ ಪ್ರೀತಿಸಿ ಮದುವೆ ಆಗಿ ಅವ್ರ ಮನೆ ಅಳಿಯ ಆಗ್ತೀನಿ. ಆದ್ರೆ ನೀನು ನಿನ್ ಕಂಜೂಸ್ತನ ದುರಾಸೆನ ಬಿಡದೆ ಹೋದ್ರೆ ಅವ್ರ ಮನೆ ಬೀಗಿರಲಿ, ಜವಾನ ಆಗೋಕ್ಕೂ ನಾಲಾಯ್ಕು. ಎಲ್ಲೋ ನನ್ನ ಮಗನೇ, ನಿನ್ನ ಬೆಳೆಸಿ ದೊಡ್ಡವನಾಗಿ ಮಾಡ್ದವ್ ನಾನು. ಆಯ್ತು, ಇನ್ಮೇಲೆ ನಿನಗೆ ಧಾರಾಳವಾಗಿ ಖರ್ಚು ಮಾಡ್ತೀನಿ. ಹೋಗು. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನನ್ನ ಮಗಳಾಗಿ ಯಾವನೊಬ್ಬ 3rd ಗ್ರೇಡ್ ಲೋಫರ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲೇ, ಏನಾಗಿದೆಯಾ ನಿನಗೆ? ಎಸ್, ಇಷ್ಟು ದಿನ ನಿನ್ ಮಾತು ಕೇಳಿ ಕೇಳಿ ಹೆಂತ ನಾನು ಮರೆತು ಕೆಟ್ಟದಾಗಿ ನಡ್ಕೊಳ್ತಾ ಇದ್ದೆ. ಈಗ ನನಗೆ ಬುದ್ಧಿ ಬಂತು. ಏನೇ ಆದ್ರೂ ನಾನ್ ನಿನಗ ಹುಡುಗನ್ ಲವ್ ಮಾಡಕ್ ಬಿಡಲ್ಲ. ನಿನ್ನ ಹೇಳಿ ಕೇಳಿ ಯಾರಾದ್ರೂ ಲವ್ ಮಾಡ್ತಾರಾ? ನನ್ನ ಪ್ರೀತಮ್ನ ದೂರ ಮಾಡೋಕೆ ನೀನಲ್ಲ, ಈ ಪ್ರಪಂಚನೇ ಅಡ್ಡ ಬಂದ್ರೂ ಸಾಧ್ಯವಿಲ್ಲ. ಹೇಳೆ, ನಾನು ಆ ಹುಡುಗನ್ ಲವ್ ಮಾಡಲ್ಲ ಅಂತ ಹೇಳೆ. ಹೇಳು ಹೇಳು ಹೇಳು. ಯಾಕೆ ಮಮ್ಮಿ ಇಷ್ಟು ಬೇಗ ನಿಲ್ಸ್ಬಿಟ್ಟೆ? ಸುಸ್ತಾಗಿ ಹೋಯ್ತಾ? ಇನ್ನೂ ಸ್ವಲ್ಪ ಹೊತ್ತು ಹೊಡಿ ಹೊಡಿ. ನೀನು ನಾಳೆ ಬೆಳಿಗ್ಗೆವರೆಗೂ ಕಂಟಿನ್ಯೂ ಆಗಿ ಹೊಡೆದ್ರು ಕೂಡ ನಾನ್ ಮಾತ್ರ ಐ ಲವ್ ಹಿಮ್, 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 ಐ ಲವ್ ಹಿಮ್. ಮಯೂರಿ, ಇನ್ ಯಾವ ಜಾಗಕ್ಕೆ ಇಡ್ಬಿತ್ತಮ್ಮ? ಹೂವಿನಂತ ನಿನ್ ಮೈಗೆ ರಾಕ್ಷಸಿ ತರ ಹೊಡೆದಿದ್ದಾಳಲ್ಲ ನಿಮ್ಮಮ್ಮ. ಛೇ, ಮಯೂರಿ, ಈ ಜನ್ಮದಲ್ಲಿ ನಮ್ಮಿಬ್ಬರನ್ನ ಬೇರ್ಪಡಿಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮಯೂರಿ, ಐ ಲವ್ ಯು. ಐ ಲವ್ ಯು ಸೋ ಮಚ್. ಐ ಟು ಲವ್ ಯು.
ಅಂದವೋ ಅಂದವೋ ಕನ್ನಡ ನಾಡು ನನ್ನ ಗೂಡು ಅಲ್ಲಿದೆ ನೋಡು ಚಂದವೋ ಚಂದವೋ ನನ್ನಯ ಗೂಡು ನನ್ನ ಹಾಡು ಅಲ್ಲಿದೆ ನೋಡು ಕಾವೇರಿ ಹರಿವಳು ನನ್ನ ಮನೆಯ ಅಂಗಳದಲ್ಲಿ ಕಸ್ತೂರಿ ಮೆರೆವಳು ನನ್ನ ಮಡದಿ ಮಲ್ಲಿಗೆಯಲ್ಲಿ ಅಂದವೋ ಅಂದವು ಕನ್ನಡ ನಾಡು ನನ್ನ ಗೂಡು ಅಲ್ಲಿದೆ ನೋಡು ನನ್ನ ಮನೆಯ ಮುಂದೆ ಸಹ್ಯಾದ್ರಿಗಿರಿಯ ಹಿಂದೆ ದಿನವು 100 ಶಶಿಯು ಹುಟ್ಟಿ ಬಂದರು ನನ್ನ ರತಿಯ ಮೊಗವ ಮರೆ ಮಾಚದಂಥ ನಗುವ ಅವನೆಂದು ತಾರಲಿಲ್ಲವೇ ಪ್ರಿಯೇ ನನ್ನ ಕಣ್ಣ ಮುಂದೆ ಮರಗಿಡದ ಮಂದೆ ಮಂದೆ ಕೋಟಿ ಪಕ್ಷಿ ಕೂಗು ಕೇಳಿ ಬಂದರು ನನ್ನ ಚೆಲುವೆ ಹಾಡು ಅನುರಾಗದಿಂದ ನೋಡು ಆ ರಾಗ ನೋಟ ಕಾಣದೆ ಪ್ರಿಯೇ ಸಹ್ಯಾದ್ರಿ ಕಾಯ್ವಳು ನನ್ನ ಮನೆಯ ಕರುಣೆಯ ಮೇಲೆ ಆಗುಂಬೆ ನಗುವಳು ನನ್ನ ಮಡದಿ ನೊಸಲಿನ ಮೇಲೆ ಅಂದವೋ ಅಂದವು ಕನ್ನಡ ನಾಡು ನನ್ನ ಗೂಡು ಅಲ್ಲಿದೆ ನೋಡು ಏನ್ರಿ ಇದು ನಿಮ್ ಹುಚ್ಚಾಟ? ಇದು ನನ್ ಕ್ರಿಯೇಷನ್ ಅಲ್ಲ ಮಯೂರಿ. ಏಕ್ ದೂಜೆ ಕೆಲಿಯ ಫಿಲ್ಮ್ ನಲ್ಲಿ ಡೈರೆಕ್ಟರ್ ಕೆ ಬಾಲಚಂದರ್ ಅವರದು. ಅದರಲ್ಲಿ ಕಮಲಹಾಸನ್ ರತಿ ಅಗ್ನಿಹೋತ್ರಿ ಹೀಗೆ ಇದ್ರು. ಅದು ಫಿಲ್ಮು. ಈಗ ಹೊರಗ್ ಬರೋದು ಹೇಗೆ? ಹೊರಗ್ ಬರೋದು ಯಾಕೆ? ಹೀಗೆ ಇರೋಣ. ಯಾಕೆ ಮಯೂರಿ, ಯಾಕೆ ಹಕ್ಕಿರಿಸ್ತಾ ಇದೆಯಾ? ನನ್ ಮೈ ಮೇಲೆ ಏಡಿ ಹರಿತಿದೆ. ಅದು ಏಡಿಗಳಲ್ಲ, ನನ್ ಕೈ ಬೆರಳುಗಳು. ಕಮಲಾಸನ್ ಮಾಡ್ದ ಹಾಗೆ ನಾನು ಮಾಡ್ದೆ. ಚಿಚಿ, ತೆಗಿರಿ ಕೈನ, ತೆಗಿರಿ, ತೆಗಿರಿ ಕೈನ. ನಾನು ಏಕ್ ತುಜೆ ಕೆಲಿ ಫಿಲ್ಮ್ ನೋಡ್ಬೇಕಾಗಿತ್ತು. ತೆಗಿರಿ ಕೈನ. You're naughty. ಜೂನಿಯರ್ ಕಮಲಹಾಸನ್ ಏಕ್ ದೂಜೆ ಕೆಲಿಯ ಫಿಲಂ ನಲ್ಲಿ ಈ ಸೀನ್ ನಲ್ಲಿ ವಿಲನ್ ಎಂಟ್ರಿನೇ ಇಲ್ಲ ನೋಡ್ರಾ. ನಾನು ಆ ಸೀನ್ನೇ ಚೇಂಜ್ ಮಾಡ್ಬಿಟ್ಟೆ. ನೀನ್ ಚೇಂಜ್ ಮಾಡಿರೋ ಸೀನ್ ನಲ್ಲಿ ನನ್ನ ಎಂಟ್ರಿ ಕ್ರಿಯೇಷನ್ ನಂದನ್ ಅವಂದು.
ಸರ್, ದೇವ್ರ ಹಾಗೆ ಬಂದು ಕಾಪಾಡಿದ್ರಿ. ಇದೇನಿದು ದೇವರಾಜ್ ಸರ್, ನಮ್ಮಿಬ್ರನ್ನ ಬದುಕಿಸಿ ನಮ್ಮ ಜೀವನ ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇವತ್ತು ನಾವು ಬದುಕಿರೋದಕ್ಕೆ ನೀವೇ ಕಾರಣ. ನಿಮ್ಮ ಉಪಕಾರನ ನಾವು ಯಾವತ್ತೂ ಮರೆಯಲ್ಲ ಸರ್. ಸಿನಿಮಾಗಳನ್ನ ನೋಡಬೇಕು, ಆನಂದಿಸ್ಬೇಕಷ್ಟೆ. ಅದನ್ನೇ ಜೀವನಕ್ಕೆ ಅಳವಡಿಸ್ಕೊಂಡು ಹೀಗೆ ಉಚ್ಚಾಪಟ್ಟೆ ಆಟ ಆಡಿದ್ರೆ ಹೀಗೆ ತೊಂದರೆಗಳಾಗು. ಸರ್, ಸಿನಿಮಾಗಳಲ್ಲಿ ಹೀರೋಗಳು ತಕ್ಷಣ ಪ್ರತ್ಯಕ್ಷವಾಗೋ ಹಾಗೆ ನೀವು ಇಲ್ಲಿ? ಹೌದು, ಇಲ್ಲೇ ಪಕ್ಕದಲ್ಲಿ ಕಪಿಲ್ ದೇವ್ ಶೂಟಿಂಗ್ ನಡೀತಾ ಇದೆ, ಸ್ಪಾಟ್ಗೆ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಹೌದು, ನೀವಿಬ್ರು ಪ್ರೇಮಿಗಳ? ಹೌದು ಸರ್. ನಿಜವಾದ ಪ್ರೇಮಕ್ಕೆ, ಪ್ರೇಮಿಗಳಿಗೆ ಏನೇ ತೊಂದರೆ ಬಂದರೂ ಕೊನೆಗೆ ಪ್ರೇಮ ಶಾಶ್ವತ ಉಳಿಯುತ್ತೆ, ಪ್ರೇಮಿಗಳನ್ನ ಗೆಲ್ಸುತ್ತೆ. ಯಾಕಂದ್ರೆ ನಾನು ನಿಮಗಿಂತೂ ಮುಂಚೆ ಪ್ರೇಮಿಸಿ ಮದುವೆ ಆಗಿರೋನು. ನಾ ಬರ್ಲಾ? ನಾನು ನಿಮ್ಮ ಅಭಿಮಾನಿ ಸರ್. ನೀವು ಆಕ್ಟ್ ಮಾಡಿರೋ ಒಂದು ಪಿಕ್ಚರ್ನ ಬಿಡದೆ ನೋಡಿದ್ದೀರಿ ಸರ್. ಸರ್, ನಿಮ್ಮ ಆಕ್ಟಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ ಸರ್. ಆಟೋಗ್ರಾಫ್ ಪ್ಲೀಸ್ ಸರ್. ಆಲ್ ರೈಟ್. ಥ್ಯಾಂಕ್ ಯು ಸರ್. ನಮಸ್ತೆ. ಗುಡ್ ಬಾಯ್. ವಾಟ್ ಎ ನೈಸ್ ಪರ್ಸನ್. ದೇವ್ರೆ, 7 ಜನ್ಮದಲ್ಲೂ ನನ್ನನ್ನು ಪ್ರೀತಮ್ನು ಬೇರೆ ಮಾಡ್ಬೇಡಪ್ಪ. ಎಷ್ಟೇ ಕೊಬ್ಬು ನಿನಗೆ? ಗಂಡಸರನ್ನ ಅಷ್ಟು ಬೇಗ ನಂಬಾರ್ದು ಅಂತ ಹೇಳಿದ್ರು ನೀನ್ ನನ್ನ ಮಾತನ್ನು ಕೇರೆ ಮಾಡ್ತಿಲ್ವಲ್ಲೇ? ನಿನ್ನ ಮಯೂರಿ, ನೀನ್ ಅವನ್ನ ಲವ್ ಮಾಡಿದಷ್ಟು ಅವನು ನಿನ್ನನ್ನ ಪ್ರೀತಿಸ್ತಾನ? ನಾಳೆ ಆ ಹುಡುಗನ ಕಡೆಯವ್ರನ್ನ ನಮ್ಮ ಮನೆಗೆ ಕರ್ಕೊಂಬ. ನಮ್ಮ ಅಂತಸ್ತಿಗೆ ಸರಿ ಹೋದ್ರೆ ಅವನಿಗೂ ನಿನಗೂ ಮದುವೆ ಮಾಡಿಸ್ತೀನಿ. How nice, mummy. ಇದೇನಪ್ಪ ನಿನ್ ಗುಜರಿ ಶೋಕಿ? ಏಯ್, ನಾವು ಹೋಗ್ತಿರೋದು ನಿನ್ನ ಶ್ರೀಮಂತ ಅತ್ತೆ ಮನೆಗೆ. ಇಷ್ಟೇ ಅಲ್ಲ, ಇನ್ನು ಏನೇನೋ ನಾನು ಸೆಟಪ್ ಮಾಡಿದ್ದೀನಿ, ತೋರಿಸ್ತೀನಿ ಬಾ. ಆಮೇಲೆ ಬಾ. ನಂದೆಂಥ ಕೆಟ್ಟ ಜಾತಕ. ಹೋಗಿ ಹೋಗಿ ನಿನ್ ಮಗನಾಗ ಹುಟ್ಟಿದ್ನಲ್ಲ. ನಾನು ಹೋಗಿ ಮಯೂರಿ ತಾಯಿಗೆ ನಿಜ ಸ್ಥಿತಿ ಹೇಳಿ ಬರ್ತೀನಿ. ಹೋಗು, ಹೇಳ್ಬಾ, ಹೋಗು ಹೋಗು. ನಿನಗೆ ತಾಯಿ ಇಲ್ಲದೆ ಕೊರತೆ ಬರಬಾರ್ದು ಅಂತ ನಿನ್ನ ಎತ್ತಿ ಆಡಿಸಿ ನಾನ್ ರಾಗಿ ರೊಟ್ಟಿ ತಿಂದ್ರು ನಿನಗೆ ಒಳ್ಳೆ ಊಟ ಹಾಕಿಸ್ದಲ್ಲ, ಅದಕ್ಕೆ ಇದೇನೋ ಪ್ರತಿಫಲ, ಇದೇನೋ ಪ್ರತಿಫಲ. ನಾನು ಕಂಜೂಸಾಗಿ ಮೋಸ ಮಾಡಿ ಆಸ್ತಿ ಸಂಪಾದನೆ ಮಾಡಿ ಉಳಿಸಿರೋದು ಕಣೋ. ಯಾರಿಗೋಸ್ಕರ? ಯಾರಿಗೋಸ್ಕರ? ನಿನಗೋಸ್ಕರ ಕಣೋ. ಸರಿ, ಅಳ್ಬೇಡ, ನಡಿ ಹೋಗೋಣ.
ನಮಸ್ಕಾರ ಸರ್. ಸರ್ ಸಿಂಗಾಪುರಿಂದ ಮ್ಯಾಚಸ್ ಪನ್ನಿ ಅವ್ರ ಫೋನ್ ಬಂದಿದೆ ಸರ್. ಹಲೋ ಮಿಸ್ಟರ್ ಮ್ಯಾಥ್ಯೂಸ್ ಪೋನಿ, ಐ ಆಮ್ ಸಾಯಿ ಕುಮಾರ್ ಹಿಯರ್. ಓಕೆ, 1 ಕೋಟಿ ರೂಪಾಯಿ ಮೆಟೀರಿಯಲ್ನ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಬಟ್ ಯು ಹ್ಯಾವ್ ಟು ಡೆಬಿಟ್ ಮೈ ಅಮೌಂಟ್ ಇನ್ ಸ್ವಿಸ್ ಬ್ಯಾಂಕ್ ಓನ್ಲಿ, 1 crore rupees. ಓಕೆ? ಬನ್ನಿ ಸರ್. ನೀನೇನಾ ಮಯೂರಿ? ಮಗನೇ, ದೊಡ್ಡವರು ಮಾತಾಡ್ತಿರ್ಬೇಕಾರೆ ಮಕ್ಳಿಗೇನ ಕೆಲಸ ಇಲ್ಲಿ? ಹೋಗೋ, ಸುತ್ತಾಡ್ಕೊಂಬ ಹೋಗೋ. ನನ್ ಕಾರೇ ಕೊಡ್ತಿದ್ದೆ, ಆದ್ರೆ ನೀವಿಬ್ರು ಲವರ್ಸು. ಹಾಯಾಗಿ ಮೋಟರ್ ಬೈಕಲ್ಲಿ ಸುತ್ತಾಡ್ಕೊಂಬ ಹೋಗೋ. ಈಗ ಹೇಳಿ ಸರ್. ನೋಡಿ ಮೇಡಮ್, 1 ಗಂಟೆಗೆ ನಾನು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ. ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. 6 ಕೆಮಿಕಲ್ ಫ್ಯಾಕ್ಟ್ರಿ, 4 ಲೆದರ್ ಫ್ಯಾಕ್ಟ್ರಿ, 5 ಶುಗರ್ ಫ್ಯಾಕ್ಟ್ರಿ, 8 ಪೇಪರ್ ಮಿಲ್ಸ್ ಇದೆ. ಐ ಸಿ. ಸರ್ ನ್ಯೂಯಾರ್ಕ್ ಇಂದ ಫೋನ್. ರಮಣಿ ಅವ್ರ ಲೈನಲ್ಲಿ ಇದ್ದಾರೆ ಸರ್. ಹಲೋ ಹಲೋ, ಹೂ ಇಸ್ ಸ್ಪೀಕಿಂಗ್? ರಮಣಿ ಫ್ರಮ್ ಶಾವೆಲಿಸ್ ಫ್ಯೂಮಾ ಲೆದರ್ಸ್. ಓಕೆ ಓಕೆ. ಏನು ಮೆಟೀರಿಯಲ್ ಬೇಕಾಗಿತ್ತಾ? ದಟ್ ದಿಸ್ ಮಂತ್? ಸಾರಿ, ಇಂಪಾಸಿಬಲ್. ಇನ್ನು 2 ವರ್ಷ ಆಗೋದಿಲ್ಲ. ಓಕೆ ನೋಡಿ, ಹಾಲಿವುಡ್ನಿಂದ ನನಗೊಂದು ಫೋನ್ ಬರೋದಿದೆ, ಬಟ್ ನನಗೆ ಡಿಸ್ಟರ್ಬ್ ಮಾಡಬೇಡಿ. ಓಕೆ ಓಕೆ. ಎಸ್ ಸರ್. ನೋಡಿ ಮೇಡಮ್, ಲಾಸ್ಟ್ ಬಂತು ಮೈಕಲ್ ಜಾಕ್ಸನ್ ಕಜಿನ್ ಸಿಸ್ಟ್ರು ನಮ್ಮ ಸಂಬಂಧ ಬೆಳೆಸ್ಕೊಳ್ಬೇಕಂತ ಬಹಳ ಫೋರ್ಸ್ ಮಾಡಿದ್ರು. ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. ನನ್ನ ಮಗ ನಿಮ್ಮ ಹುಡುಗಿನ ಲವ್ ಮಾಡ್ತಿದ್ದಾನೆ. ನನ್ನ ಸ್ಟ್ಯಾಂಡರ್ಡ್ಗಿಂತ ನಿಮ್ಮ ಸ್ಟ್ಯಾಂಡರ್ಡ್ ಲೋ. ಆಮೇಲೆ ನೀವು ನೋಡೋದಕ್ಕೆ ಬಹಳ ಒಳ್ಳೆಯವ್ರ ತರ ಕಾಣ್ತೀರಾ. ಅದಕ್ಕೆ ನನ್ನ ಆಂಬಿಷನ್ನ ಸ್ಯಾಕ್ರಿಫೈಸ್ ಮಾಡಿಕೊಂಡು ಈ ಸಂಬಂಧನ ಒಪ್ಕೊಂಡಿರೋದು. ನೋಡಿ ಮೇಡಮ್, ನನಗೆ ಟೈಮ್ ಇಲ್ಲ. ಆದಷ್ಟು ಬೇಗನೆ ಮದುವೆ ಮುಗಿಸ್ಬಿಡಿ. ನಾನು ಫಾರಿನ್ಗೆ ಹೋದ್ರೆ ಬರೋದು 8 ತಿಂಗಳಾಗುತ್ತೆ. ನಿಶ್ಚಿತಾರ್ಥನ ನಾಡಿದ್ದೆ ಇಟ್ಕೊಂಡ್ಬಿಡಿ. ನಿಮ್ಮನೇಲಿ ಸಿಂಪಲ್ ಆಗಿ. ಐ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್. ಇಂದೆಷ್ಟಪ್ಪ? ಗಂಟೆ ಸಕ್ಕರ್ಗೆ 2,000 ರೂಪಾಯಿ. 2,000 ರೂಪಾಯಿ 1 ದಿವಸಕ್ಕೆ? ಅದೇ ಕಮ್ಮಿ ಕೊಡ್ರಿ. ಹೋಗು. ನಿಂದಪ್ಪ? ನಾನು ಮಾರ್ತೀವಿ ನನಗೆ 1,000 ರೂಪಾಯಿ. 1,000 ರೂಪಾಯಿ 1 ದಿವಸಕ್ಕೆ? ಕಡಿಮೆ ಮಾಡ್ಕೊಳ್ಳ. ಆಗಲ್ಲ ರೀ. ನಿಮ್ದ್ರಿ? ಬಾಡಿ ಗಾರ್ಡು ಲೇಡಿ ಸೆಕ್ರೆಟರಿಗೆ ತಲಾ 400 ರೂಪಾಯಿ. 400 ರೂಪಾಯಿ ಬಾಡಿ ಗಾರ್ಡ್ಸಿಗೆ? ಕೊಡ್ರಿ ಇಲ್ಲಿ. ಕಾರ್ಡ್ಲೆಸ್ ಫೋನು ಎಲ್ಲ ಸರಿ ಹೋಯ್ತು. ಅಯ್ಯೋ, ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೆಲ್ಲ ಹೊರಟೋತಲ್ಲಪ್ಪ. ಏನ್ ಮಾಡೋದು? ಇದನ್ನೆಲ್ಲ ನನ್ನ ಮಗನ ಕೊಂಟಿಗೆ ಬರೆದು ಬಿಡ್ತೀನಿ. ಗುಡ್ ಲಕ್ ಪ್ರೀತಮ್. ಥ್ಯಾಂಕ್ ಯು. ನಿಮ್ಮಿಬ್ಬರ ಜೀವನದ ಸ್ಟೇಷನ್ ಅಲ್ಲಿ ಪ್ರೇಮದ ಟ್ರೈನು ಬಂದು ನಿಂತಾಯ್ತು. ಗುರು, ನಿನ್ನ ನಿಶ್ಚಿತಾರ್ಥ ದಿವಸ ಡಿಫರೆಂಟ್ ಗೆಸ್ಟ್ ಕರೆಸಿ ಡಿಫರೆಂಟ್ ಆಗಿ ಮುಂದಿನ ನಾನು ಹೇಳ್ತೀನಿ, ಡಿಫರೆಂಟ್ ಆಗಿ ಸೆಲೆಬ್ರೇಟ್ ಮಾಡೋಣ. ಗುರುವೆ, ಕಳೆದು ಕೈ ಸುಸ್ತಾಗ್ಬಿಟ್ಟಿದೆ ಗುರು. ಒಂದ್ ಎಲೆಕ್ಟ್ರಿಕ್ ಬಿಲ್ ತಂದ್ಕೊಡಿ ಗುರು, ಫ್ರೀಯಾಗಿ ಹೊಡಿತೀನಿ. ಏನಂತೀರಾ? ನನ್ನ ಮಗನೇ ಎದ್ದಳ ನಡಿಯ. ಎಲೆಕ್ಟ್ರಿಕ್ ಬಿಲ್ ಅಂತೀನಿ. 1947 ಇಟ್ಕೊಂಡ್ಬಿಟ್ಟು ಏನೋ ಆಡ್ತಾರೆ. ನೋಡಿ ಮೇಡಮ್, ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. 1 ಗಂಟೆಗೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ. 6 ಕೆಮಿಕಲ್ ಫ್ಯಾಕ್ಟ್ರಿ, 4 ಲೆದರ್ ಫ್ಯಾಕ್ಟ್ರಿ, 5 ಶುಗರ್ ಫ್ಯಾಕ್ಟ್ರಿ, 8 ಪೇಪರ್ ಮಿಲ್ಸ್ ಇದೆ. ಏ ಮೋಸ್ಕಾರ, ನಿನಗೆ ಮೈಕಲ್ ಜಾಕ್ಸನ್ ಕಸಿನ್ ಸಿಸ್ಟರ್ ಸಂಬಂಧ ಕೇಳ್ತಿದ್ದಾಳ? ಬಾ, ನಿಂಗೆ ನಾನು ಬುದ್ಧಿ ಕಲಿಸ್ತೀನಿ. ಮಗನೇ ಕೆಲಸ ಮಾಡಿ ನಡಿಯೋ. ಗುರು, ತುಂಬಾ ದಿವಸ ಹಾಳು ಮಾಡ್ಬಿಟ್ಟೆ. ಬೇರೆ ಆಗ್ತಾ ಇದೆ. ಇಷ್ಟೊತ್ತವ್ರು ಫಂಕ್ಷನ್ ಸ್ಟಾರ್ಟ್ ಮಾಡಿಲ್ಲ? ಸ್ವಲ್ಪ ಇರಿ ಅಂಕಲ್, ಯಾಕೆ ಹಿಂಗ ಅವಸರ ಮಾಡ್ತಾ ಇದ್ದೀರಾ? ತಡ್ಕೊಳ್ಳಿ. ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ ಗೊತ್ತಾ? ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್, ಸಾಹಸ ಸಿಂಹ ವಿಷ್ಣುವರ್ಧನ್, ಕ್ರೇಜಿ ಸ್ಟಾರ್ ರವಿಚಂದ್ರನ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್,
ನಂಜುಂಡಿ ಖ್ಯಾತಿ ರಾಘವೇಂದ್ರ ರಾಜ್ಕುಮಾರ್ ಬರ್ತಾ ಇದ್ದಾರೆ. ಏನಾಯ್ತು ಅಂಕಲ್? ಅಂಕಲ್ ಹೇಳಿ ಅಂಕಲ್, ಹೇಳಿ, ಎದಳಿ ಎದಳಿ. ಅಲ್ಲಿ ನೋಡಿ ಬಂದೇ ಬಿಟ್ರು. ಬನ್ನಿ ಬನ್ನಿಣ್ಣ. ಅಂಕಲ್ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ನೋಡ್ಕೊತೀರಿ? ಬನ್ನಿ. ಅಣ್ಣಯ್ಯ ಅಣ್ಣಯ್ಯ ಬಾರೋ ನಮ್ಮಯ್ಯ ಮಾಡಿಲ್ಲ ಸೇರೋ. ಬರೋಣ ಬರೋಣ ಬನ್ನಿ. ಈಗ ಬಂದವರೆಲ್ಲ ಒರಿಜಿನಲ್ ಅಲ್ಲ, ಅವರಾಗೆ ಇರೋ ಅವರ ಅಭಿಮಾನಿಗಳು. ಇಲ್ಲಿ ನೆರೆದಿರೋ ನಾವೆಲ್ಲ ಪ್ರೀತಮ್ ಮತ್ತು ಮಯೂರಿ ಅವರ ನಿಶ್ಚಿತಾರ್ಥನ ಅಂತಾಕ್ಷರಿ ಸ್ಪರ್ಧೆಯಿಂದ ಶುಭ ಕೋರೋಣ. ಮೊದಲನೇದಾಗಿ ಪ್ರೀತಮ್ನಿಂದ ಸ್ಪರ್ಧೆ ಪ್ರಾರಂಭ. ರೆಡಿ, 1 2 3. ಓ ಮಲೆನಾಡಿನ ಮೈಸಿರಿಯೇ ಆರ ವಿಚಾರಿಸೋ ಗರಿಯೇ, ನನ್ನ ಯಾಣಿಗೆ ನೀನಿದೆ ಸಾಕ್ಷಿಗೆ, ನೀಡುವೆ ನನ್ನೆನ ಮೆಚ್ಚಿದ ಚೆಲುವೆಗೆ. ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ, ಇನ್ನೇತಕ್ಕೆ ಅಳುವೆ ಏಕಾಂತದಿ ಭಯವೇ, ನಿನ್ನೊಲವಿಗೆ ಸೋದೆನು ಬಂದೆನೋ ನಾ. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ, ಇಂದೇತಕ್ಕೂ ನಾನಿನ್ನಲಿ ಬೆರೆವಂಥ ಮನಸ್ಸಾಗಿದೆ. ಈ ಬಂಧನ ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡ್ರೆ ಆ ಆಸೆಯು ತೀರೋದೆಂದು ಚಂದ ಮಾಮ, ಬೇರೆ ಕಳೆಯೋದೆಂದು ಚಂದ ಮಾಮ. ಮಂದಾರ ಪುಷ್ಪವು ನೀನು, ಸಿಂಧೂರ ಪ್ರತಿಮೆಯು ನೀನು, ಗಂಧರ್ವ ಗಾನವಾಣಿ, ರಾಣಿ 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 ಎಂದು ಮೆಚ್ಚಿದೆ ನಾನು. ನನ್ನ ನಿನ್ನ ಮನವು ಸೇರಿತು, ನಿನ್ನ ನನ್ನ ಹೃದಯ ಹಾಡಿತು, ರಾಗವು ಒಂದೇ ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು. ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ, ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ನೀಯಾರು 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 ನೀಯಾರು, ನಾಯಾರು 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 ನಾಯಾರು, ನೀಯಾರು 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 ನೀಯಾರು, ನಾಯಾರು 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 ನಾಯಾರು, ನೀಯಾರೋ ನಾಯಾರೋ.
ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ್ವ ಬೆಳಕು ನೀನೇ ಭೂಮಿಗೆ ಉಸಿರು ಹೆತ್ತ ತಾಯಿಗೆ ಗಂಗಮ್ಮ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುಗಿದೆ ಗಡ ಗಡ ಗಂಗಮ್ಮ ನನ್ನ ಎದೆಯಲ್ಲಿ ಡವ 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 ಕೇಳಮ್ಮ ಮಡಿದಲ್ಲಿ ಮಗುವಾಗಿ ನಾನು ಮಮತೆಯ ಸೆಲೆಯಾಗಿ ನೀನು ಇರುವಾಗ ಬಾಳೆಲ್ಲ ಜೇನು ನಮ್ಮೂರ ಯುವರಾಣಿ ಕಲ್ಯಾಣ ಬಂತೆ ವರನ್ಯಾರು ಗೊತ್ತೇನೆ ಹೋಗಿಲೆ ಶುಭ ಕೋರಿ ಹಾಡೋಣ ಬಾ ಕೋಗಿಲೆ ಮಾಂಗಲ್ಯದಿಂದ ದೂರದ ಊರಿಂದ ಹಮ್ಮಿರ ಬಂದ ಸರ್ಕಾರಿ ಸೀರೆ ತಂದ ಅದರಲ್ಲಿ ಇದ್ದೀನಿ ನನ್ನ ಮನಸ್ಸನ್ನ ಜೋಪಾನ ಜಾಣೆಯಿಂದ ಮನಸಾಗ ನನಗಂತೂ ಮೈಯೆಲ್ಲ ಚುಮ್ಮಂತು ಆ ಒಂದು ಕ್ಷಣ ನನ್ನ ಮನ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು ಕಣ್ತುಂಬ ನೂರಾರು ಕನಸು ಬೆರೆಸುತ್ತ ಮನಸ್ಸು ನನ್ನನ್ನು ಕುಣಿಸು ಎದೆಯಾಸೆ ಹೂವಾಗಿಸು ಸೂರ್ಯ ಚಂದ್ರ ಆಕಾಶಕ್ಕೆ ಗಾಳಿ ನೀರು ಈ ಭೂಮಿಗೆ ಈ ಜೀವವು ನಿನಗಾಗಿಯೇ ಎಂದೆಂದಿಗೂ ಜೊತೆಯಾಗಿ ನಗುತ್ತಾ ಬರುವೆ ನನ್ನ ಸಂಗಾತಿಯೇ ಸೂರ್ಯ ಚಂದ್ರ ಆಕಾಶಕ್ಕೆ ಗಾಳಿ ನೀರು ಈ ಭೂಮಿಗೆ ಓ ವಾಟ್ ಈಸ್ ದಿಸ್ ಎಂಗೇಜ್ಮೆಂಟ್ ಬೇರೆ ನಡೀತಾ ಇಲ್ಲ ಟೈಮ್ ಬೇರೆ ಮೀರ್ ಹೋಗ್ತಾ ಇದೆ ಟೈಮ್ ಇನ್ನು ಮೀರ್ ಹೋಗಿಲ್ಲ ಮಿಸ್ಟರ್ ಸಾಯಿ ಕುಮಾರ್ ನಿಮ್ ಟೈಮು ಹೀಗ್ ಬರ್ತಾ ಇದೆ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್ ನಿಮ್ಮ ಮುಂದೆ ನಿಂತಿರೋ ಈ ಬಿಗ್ ಬಿಸ್ನೆಸ್ ಮ್ಯಾನ್ಗೆ ಸಿಕ್ಕಾಪಟ್ಟೆ ಆಸ್ತಿ ಇದೆ 4 ಲೆದರ್ ಫ್ಯಾಕ್ಟ್ರಿ 5 ಶುಗರ್ ಫ್ಯಾಕ್ಟ್ರಿ 6 ಕೆಮಿಕಲ್ಸ್ ಫ್ಯಾಕ್ಟ್ರಿ 8 ಪೇಪರ್ ಮಿಲ್ಸ್ ಎಲ್ಲ ಇದೆ 1 ಗಂಟೆಗೆ ಇವರು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾರೆ ಇಂಥ ಮಹಾನುಭಾವರು ನನ್ನ ಬೀಗರಾಗೋಕ್ ಬಂದಿರೋದು ನನ್ನ ಯಾವುದೋ ಜನ್ಮದ ಪುಣ್ಯ ಈ ಮಹಾ ವ್ಯಕ್ತಿನ ನಿಮ್ಮೆಲ್ಲರ ಮುಂದೆ ಗೌರವಿಸಬೇಕಾಗಿರೋದು ನನ್ನ ಆದ್ಯ ಕರ್ತವ್ಯ ಇವನೊಬ್ಬ ಹಾಸ್ಯ ಹೊಲಿಯೋರು ನಮ್ಮ ಶ್ರೀಮಂತಿಕೆ ನೋಡಿ ನಮ್ಮ ಮೋಸ ಮಾಡಕ್ ಬಂದಿರೋ ಮೋಸ್ಕಾರ ಹೌದು ಮೇಡಮ್ ನಾನು ಬದುಕಿರೋವರೆಗೂ ನನ್ನ ಮಗನ ಜೊತೆಯಲ್ಲಿ ಇವಳು ಮದುವೆ ನಡೆಯಕ್ಕೆ ನಾನು ಬಿಡಲ್ಲ ಹುಚ್ಚು ಬಾಯಿ ಈ ಜನ್ಮದಲ್ಲಿ ಮಯೂರಿನ ನನ್ನ ಸೊಸೆಯಾಗಿ ಮಾಡ್ಕೊಳ್ಳೋದಿಲ್ಲ ಇದ್ರಲ್ಲಿ ನನ್ ಮಯೂರಿದೆ ಏನ್ ತಪ್ಪಿದೆ ನೀನ್ ಮಾಡಿದ ತಪ್ಪಿಗೆ ಯೋಗ್ಯತೆ ಮೀರಿ ಹೇಳಿದ ಸುಳ್ಳಿಗೆ ನನ್ ಪ್ರೇಮನ ಯಾಕೆ ಬಲಿ ಕೊಡ್ಲಿ ನನ್ ಮಯೂರಿನ ಈ ಜನ್ಮದಲ್ಲಿ ನಿನ್ನಿಂದಲ್ಲ ಆ ದೇವರಿಂದನೂ ದೂರ ಮಾಡಕ್ ಸಾಧ್ಯ ಇಲ್ಲ ಇಟ್ಸ್ ಮೈ ಚಾಲೆಂಜ್ 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 ಇಟ್ಸ್ ಮೈ ಚಾಲೆಂಜ್
ಮಯೂರಿ, ನಾನು ಪ್ರೀತ ಮಾತಾಡ್ತಿರೋದು. ಲೋ, ಮಾತಾಡ್ತಿರೋದು ಮಯೂರಿ ಎಲ್ಲ ಕಣೋ, ನಾನು. ಇಡೋ ಫೋನ್ನ. ನಿನಗಿಂತ ಮುಂಚೆ ಲವ್ ಸ್ಟೋರಿಗಳನ್ನ ಓದಿ, ಲವ್ ಸಿನಿಮಾಗಳನ್ನ ನೋಡಿ ಮೋಸ ಹೋಗಿರೋಳು ನಾನು. ಇವೆಲ್ಲ ಓಬಿರಾಯನ್ ಕಾಲದ ಸಿನಿಮಾ ಸೀನ್ಗಳು. ತಾಕತ್ತಿದ್ರೆ ಹೊಸ ಲವ್ ಸೀನ್ ಕ್ರಿಯೇಟ್ ಮಾಡು. ಬಂದ್ಬಿಟ್ಟ ಲವ್ ಮಾಡೋಕೆ. ನಡಿಯ ಒಳಗೆ, ನಡಿಯೇ. ಗೆಟ್ ಔಟ್. ಮಯೂರಿ, ಹೆದರ್ಬೇಡ ಮಯೂರಿ. ನಮ್ಮಿಬ್ಬರ ಪ್ರೀತಿಗೆ ಊರೇ ಎದುರಾದ್ರು, ಯಾರೇ ಅಡ್ಡ ಬಂದ್ರು ನಾವ್ ಕ್ಯಾರ್ ಮಾಡೋದ್ ಬೇಡ. ನಿರ್ಮಲವಾದ ಪ್ರೀತಿ ಪ್ರೇಮಕ್ಕೆ ಈ ಜಗತ್ತು, ಜನ ಆವತ್ತಿಂದಲೂ ಎದುರಾಗ್ತಾನೇ ಇದ್ದಾರೆ. ಆದ್ರೆ ನಾವು ಪ್ರೀತಿ ಪ್ರೇಮನೇ ದೊಡ್ಡದು ಅಂತ ಈ ಜಗತ್ತಿಗೆ ತೋರ್ಸ್ಕೊಡೋಣ. ಪ್ರಪಂಚದ ಯಾವುದೇ ಶಕ್ತಿನೂ ನಮ್ಮನ್ನು ಅಗಲ್ಸಕ್ಕಾಗಲ್ಲ ಮಯೂರಿ. ಎಸ್. ಮಯೂರಿ, ಟಿಫನ್ ಮಾಡ್ಕೊಂಡು ಹೋಗೆ. ನನಗೆ ಟಿಫನ್ ಬೇಡ, ಏನು ಬೇಡ. ಆಯಾ, ನನ್ ಬೆಡ್ರೂಮ್ ಕಡೆ ಯಾರು ಹೋಗ್ಬಾರ್ದು. ಹೆದರ್ಬೇಡ ಮಯೂರಿ. ನಮ್ಮಿಬ್ಬರ ಪ್ರೀತಿಗೆ ಊರೇ ಎದುರಾದ್ರು, ಯಾರೇ ಅಡ್ಡ ಬಂದ್ರು ನಾವ್ ಕ್ಯಾರ್ ಮಾಡೋದ್ ಬೇಡ. ನಿರ್ಮಲವಾದ ಪ್ರೀತಿ ಪ್ರೇಮಕ್ಕೆ ಈ ಜಗತ್ತು, ಜನ ಆವತ್ತಿಂದಲೂ ಎದುರಾಗ್ತಾನೇ ಇದ್ದಾರೆ.
ಸ್ವರ್ಣದಲ್ಲಿ ಲೀನವಾಗಿದೆ ಈ ಜೀವ. ನಾದ ವೇದದಲ್ಲಿ ಭಾವದಲ್ಲಿ ಬೆರೆತು ಹೋಗಿದೆ ಈ ಪ್ರೇಮ. ಈ ಗುಡಿನಾಡ ಬೀಡು, ಈ ಸವಿ ಕನ್ನಡ ನಾಡು, ಈ ಋಷಿ ಶಿಲ್ಪಿ ನಾಡು, ಈ ಕವಿ ಕನ್ನಡ ನಾಡು. ಭಾರತ ಮಾತೆಗೆ 100 ವಂದನೆ, ನನ್ನ ಕನ್ನಡ ಮಾತೆಗೆ ಕೋಟಿ ವಂದನೆ. ಎಲ್ಲೆಲ್ಲಿ ನೋಡಲಿ ಕಿರಿಕಿರಿಗಳೇ, ಗಂಧದ ಗೂಡಿದು ನಮ್ಮ ನಾಡು. ಕಾವೇರಿ ನದಿಯಲ್ಲಿ ಸಂಜೀವಿನಿ, ಕನ್ನಡ ಮಣ್ಣಲ್ಲಿ ಸಂಜೀವಿನಿ. ವನದೇವಿ ಹಸಿರ ಸೀರೆ ಉಟ್ಟು, ಶ್ರೀಗಂಧದ ಮಾಲೆ ಮುಡಿದಿಹಳು. ಈ ಜನ್ಮವು ಬಹುಧನ್ಯವು, ನಾವಿಲ್ಲಿ ಬೆಳಕು ನಲಿಯುವಾಗ. ಮೇಘಮಾಲೆಯಲ್ಲಿ ವರ್ಣ ಸ್ವರ್ಣದಲ್ಲಿ ಲೀನವಾಗಿದೆ ಈ ಜೀವ. ನಾದ ವೇದದಲ್ಲಿ ಭಾವದಲ್ಲಿ ಬೆರೆತು ಹೋಗಿದೆ ಈ ಪ್ರೇಮ. ಏನೆಂದು ಹಾಡಲಿ ನಮ್ಮ ನಾಡ, ಚಿನ್ನದ ಬೀಡಿದು ನಮ್ಮ ಊರು. ಅಮೃತ ಧಾರೆಯು ನಮ್ಮ ಭಾಷೆ, ಕನ್ನಡ ಜನಮನ ಕೊಹಿನೂರು. ಕನ್ನಡ ನಾಡಿನಲ್ಲಿ ನಾನು 100 ಜನ್ಮ ತಾಳುವೆ. ನನ್ ಜನಗಳೇ ನನ್ ದೇವರು, ಆ ಜನಗಳ ಕಣ್ಮಣಿಯಾಗುವನು ನಾನು. ಮೇಘಮಾಲೆಯಲ್ಲಿ ವರ್ಣ ಸ್ವರ್ಣದಲ್ಲಿ ಲೀನವಾಗಿದೆ ಈ ಜೀವ. ನಾದ ವೇದದಲ್ಲಿ ಭಾವದಲ್ಲಿ ಬೆರೆತು ಹೋಗಿದೆ ಈ ಪ್ರೇಮ. ಈ ಗುಡಿನಾಡ ಬೀಡು, ಈ ಸವಿ ಕನ್ನಡ ನಾಡು, ಈ ಋಷಿ ಶಿಲ್ಪಿ ನಾಡು, ಈ ಕವಿ ಕನ್ನಡ ನಾಡು. ಭಾರತ ಮಾತೆಗೆ 100 ವಂದನೆ, ನನ್ನ ಕನ್ನಡ ಮಾತೆಗೆ ಕೋಟಿ ವಂದನೆ. ನಿಂತ್ಕೊಳ್ಳೆ. ಇನ್ಮೇಲೆ ನನ್ನ ಪರ್ಮಿಷನ್ ಇಲ್ಲದೆ ಎಲ್ಲೂ ಹೋಗ್ಕೊಡ್ದು. ಇವತ್ತಿನಿಂದ ನಾನೇ ನಿನ್ನನ್ನ ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ. ಬಾ. ಗಂಡಸರನ್ ಕಂಡ್ರೆ ಆಗದೆ ಸಪರೇಟ್ ಆಗಿರೋ ನೀನು ನನ್ನ ಮನೆ ಕರೀತಾ ಇದ್ಯಾ? ನಮ್ಮನೇಲಿ ಒಂದ್ ಕುರಿ ಕೊಬ್ಬಿದೆ ಕಣೋ, ಅದ್ರ ಕೊಬ್ಬನ ಕರಗಿಸ್ಬೇಕು. ಯಾರು? ಮಯೂರಿನಾ? ವೆರಿ ಗುಡ್. ನಾನು ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ. ನಡಿಯಕ್ಕ, ಈಗಲೇ ನಾನು ಬರ್ತೀನಿ. ನನ್ನ ಜೀವನದಾಗೆ ಎಷ್ಟೋ ಜನ ಕಚ್ಚೆ ಹಾಕಿದೀನಿ ಕಣವ.
ಈ ರೀತಿ ಎದೆ ಮೇಲೆ ಆಗ್ತಿರೋದು ಇದೇ ಮೊದ್ಲು. ಅದೇ ಕಣಜ್ಜಿ ನನ್ ಲವ್ ಸ್ಪೆಷಾಲಿಟಿ. ನಾನು ಪ್ರೀತಿ ಮಾಡಿದ್ದೆ ಕಣವ, ನಿನ್ ತರ ಮಾಡ್ಲಿಲ್ಲ. ಪ್ರೇಮದ ಕೆಚ್ಚಲ್ಲಿ ಹಚ್ಚೆಯ ಚುಚ್ಚಿರಲು ಹಚ್ಚೆಯ ಹೆಸರೊಂದೇ ಕೆಚ್ಚೆದೆಯ ತುಂಬಿರಲು ಬೆಚ್ಚನೆಯ ಪ್ರಿಯನೆದೆಗೆ ನೆಚ್ಚಿನ ಗಿಣಿಯಾಗು ಅಮರವಾಗಲಿ ಹೆಣ್ಣೆ ಈ ನಿನ್ನ ಪ್ರೇಮ. ಗೋಡೆ ಮೇಲಿದ್ದ ಪ್ರೀತಮ್ ಫೋಟೋಗಳನ್ನೆಲ್ಲ ಕಿತ್ ಹಾಕಿದ್ಯಲ್ಲ, ಈಗೇನ್ ಮಾಡ್ತೀಯಾ? ಓ ಏನ್ ಬಾವ ಇದ್ದಕ್ಕಿದ್ದಾಗ ಬಂದ್ಬಿಟ್ರಲ್ಲ. ಏನಿಲ್ಲ ಭಾವ, ನನ್ನ ಮಗಳು ಶ್ಯಾಮಲ ದೊಡ್ಡವಳಾಗಿ ಆಗಲೇ 1 ವರ್ಷ ಆಯ್ತು. ಅವಳಿಗೆ ಸೋದರ ಮಾವ ಅಂತ ಇರೋದು ನೀವು ಒಬ್ಬನೇ ತಾನೇ. ಹೊಸ ಬಟ್ಟೆ ತೆಕ್ಕೊಟ್ಟು ಹೂಹಾರ ಹಾಕಿ ಋತುಮತಿ ಶಾಸ್ತ್ರನ ನಿನ್ನ ಮಗ ತಾನೇ ಮುಗಿಸ್ಕೊಡ್ಬೇಕಾಗಿರೋದು. ನಾನು 1 ವರ್ಷದಿಂದ ಕಾಗದ ಬರೀತಾನೆ ಇದ್ದೀನಿ. ನಿನ್ನಿಂದ ಜವಾಬೇ ಇಲ್ವಲ್ಲ ಭಾವ. ಏನು ಮಾಡಲಿ, ಈ ಜನಗಳ ಮಾತನ್ನ ನನ್ನ ಕೈಯಿಂದ ತಡ್ಕೊಳಕ್ಕಾಗಲ್ಲ ಭಾವ. ಅದಕ್ಕೆ ಆಸ್ಪತ್ರೆಯಲ್ಲಿದ್ರೂ ನೀನು ಮಾತಾಡಿಸ್ಕೊಂಡು ನಿನ್ನ ಮಗನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ ಭಾವ. ಹೋಗಿ ಬಾವ, ಶಾಸ್ತ್ರ ಅಂತೆ ಶಾಸ್ತ್ರ, ನಾನ್ ಬರಕ್ಕಾಗಲ್ಲ. ಟೈಮು ವೇಸ್ಟು, ದುಡ್ಡು ವೇಸ್ಟು. ಹಾ, ಹಾಗನ್ಬೇಡಿ ಭಾವ. ಶ್ಯಾಮಲಂಗೆ ಅವಳ ಮಾವ ಹಾರ ಹಾಕ್ಲೇಬೇಕು. 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 ಊರಿನ ಜನ ಎಲ್ಲ ತುಂಬಾ ಆಡ್ಕೋತಾರೆ. ಹಾ, ಬೇಕಾದ್ರೆ ನಾನೇ ನಿಮ್ಮಿಬ್ರಿಗೂ ಚಾಚ್ಕೊಡ್ತೀನಿ. ಶ್ಯಾಮಲಂಗೆ ಅವಳ ಮಾವ ಹಾರ ಹಾಕ್ಲೇಬೇಕು. ಶ್ಯಾಮಲಂಗೆ ಅವಳ ಮಾವ ಹಾರ ಬಾವ ಎಲ್ಲಿ ಹೋಗ್ತಿದ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತಗೊಳ್ಳಿ. ಪರವಾಗಿಲ್ಲ ಭಾವ, ತಗೊಳ್ಳಿ. ಪರವಾಗಿಲ್ಲ. ನೋಡಿ ಬಾವ, ನಿಮ್ ಹೆಂಡತಿ ನನಗೇನ್ ದೂರದೋಳ, ನನ್ನ ಸ್ವಂತ ಹುಟ್ಟಿದ ತಂಗಿ. ಅಂತದ್ರಲ್ಲಿ ನೀವು ನನಗೆ ಚಾರ್ಜ್ ಕೊಟ್ಟು ಕರ್ಕೊಂಡು ಹೋಗ್ಬೇಕಾ? ಹೌದು ಬಾವ. ನಿಮಗೆ ಎಷ್ಟಿದೆ ಆಸ್ತಿ? ಹೊಲ, ತೋಟ, ಮನೆ ಎಲ್ಲ ಒಂದು 10 ಲಕ್ಷ ಇರ್ಬೋದು ಭಾವ. ಅಲ್ಲ ಬಾವ, ಋತುಮತಿ ಶಾಸ್ತ್ರನ ಹಳ್ಳಿಯಲ್ಲಿ ಯಾಕೆ ಮಾಡ್ತಿದ್ದೀರಾ? ನೆಂಟ್ರೆಸ್ಟ್ರು ನಿಮ್ಮ ಮಗಳು ಇಲ್ಲಿಗೆ ಬಂದ್ರೆ ನನ್ನ ಖರ್ಚಿನಲ್ಲಿ ನಾಳೆನೆ ಮಾಡ್ತೀನಿ. ನಾಳೆನಾ ಭಾವ? ನಾಳೆ ನನ್ನ ಆಪರೇಷನ್ ಇದೆಯಲ್ಲ. ನೀವು ಅಲ್ಲೇ ಇದ್ದು ಆಪರೇಷನ್ ಮಾಡಿಸ್ಕೊಳ್ಳಿ. ನನ್ನ ತಂಗಿನೂ ಶ್ಯಾಮ್ಲನ್ನು ಕಳಿಸ್ಕೊಡಿ. ಅಲ್ಲ ಭಾವ, ಅದು ಈ 5,000 ರೂಪಾಯಿ ಇಟ್ಕೊಳ್ಳಿ. ಇಟ್ಕೊಳ್ಳಿ, ತಗೊಳ್ಳಿ. ನೋಡಿ, 5,000 ರೂಪಾಯಿ ಇಟ್ಕೊಂಡು ನೆಂಟ್ರೆಸ್ಟ್ ಎಲ್ಲ ಕಳಿಸ್ಕೊಡಿ. ಇಟ್ಕೊಳ್ಳಿ, ಪರವಾಗಿಲ್ಲ. ಆಯ್ತು ಭಾವ. ನಮಸ್ಕಾರ. ಏನೋ ನನ್ನ ಮಗನೇ ಪ್ರೀತಮ್, ನನ್ನ ಮೇಲೆ ಚಾಲೆಂಜ್ ಮಾಡ್ತೀಯಾ? ಮೇ ಐ ಕಮ್ ಇನ್ ಸರ್? ಎಸ್, ಕಮ್ ಇನ್. ಅಯ್ಯೋ ಅಮ್ಮ, ಅಯ್ಯೋ ಸರ್. ಏನಾಯ್ತ್ರಿ? ಅಮ್ಮ, ಮಯೂರಿ ಅವ್ರ ತಾತನ ಪ್ರಾಣ ಈಗ್ಲೋ ಆಗ್ಲೋ ಅಂತ ವಿಲಿ 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 ಅಂತ ಒದ್ದಾಡ್ತಿದೆ ಸರ್. ಮಯೂರಿ ಬಂದು ನೀರ್ ಬಿಡೋವರೆಗೂ ಅವ್ರ ಪ್ರಾಣ ಹೋಗೋದಿಲ್ಲ ಸರ್. ದಯವಿಟ್ಟು ಅವಳನ್ನ ಕಳಿಸ್ಕೊಡಿ ಸರ್. ಅವ್ರ ಮದರ್ ಪರ್ಮಿಷನ್ ಇಲ್ಲದೆ ಕಳ್ಸಕ್ ಆಗೋದಿಲ್ಲ ಸರ್. ಅವ್ರ ತಾತನ ಪ್ರಾಣ ಗುಡ್ಡದ ಮೇಲೆ ನಿಂತ್ಕೊಂಡು ಕಾಯ್ತಾ ಇದೆ ಸರ್. ದಯವಿಟ್ಟು ಮಯೂರನ್ ಕಳಿಸ್ಕೊಡಿ ಸರ್. ಸರ್, ನಮ್ ತಾತನ್ ಕಂಡ್ರೆ ನನ್ ಪ್ರಾಣ ಸರ್. ನಾನು ಹೋಗ್ತೀನಿ ಸರ್. ಸಾರಿ ಸರ್. ಥ್ಯಾಂಕ್ ಯು ಸರ್. ಯಾರ ನಾಟಿ ಬಾಯ್. ಬರ್ಲಾ? ಪ್ರೀತಮ್,
ನನ್ ಮುಂದೆನೆ ಮುಗಿಸ್ತಾ ಇದೆಯಲ್ಲೋ ಬಿಡು. ನೀನ್ ಕಣ್ಮುಚ್ಕೊಳ್ಳೋ. ಕಣ್ಮುಚ್ಕೊಳ್ಳೋ. ಇಲ್ಲಿ ಈ ಸೀನ್ ನಡೆಯುತ್ತೆ ಅಂತ ಗೊತ್ತಾಗಿದ್ದಿದ್ರೆ ನಾನು ನನ್ನ ಡೌನ ಕರ್ಕೊಂಡ್ ಬಂದ್ಬಿಡ್ತಾ ಇದ್ನಲ್ಲ. ಈಗೇನ್ ಬಿಡ್ತೀಯ ಇಲ್ಲಲ್ಲೋ. ಬಿಡು ಬಿಡು ನನ್ನ ಮಗನೇ, ಹೊಟ್ಟೆ ಒರೆಸ್ಬೇಡ್ವೋ. ಅಬ್ಬ ಬಿಟ್ನಪ್ಪ. ಹೌದು ಪ್ರೀತಮ್, ಆ ರೋಗ್ ಮಹೇಶನ ಏನೋ ಪ್ಲಾನ್ ಮಾಡಿ ನಮ್ಮಮ್ಮ ಮನೆಗ್ ಕರ್ಸಿದಾಳೆ. ಹೌದು ಮಯೂರಿ, ಎಂಜಿಲ್ ಕೈಯಲ್ಲಿ ಕಾಗೇನ್ ಕೂಡ ಓಡಿಸದೇ ಇರೋ ನಮ್ಮಪ್ಪ ನಮ್ಮ ಮಾವನ್ ಜೊತೆ ಸೇರಿ ಏನೋ ಕಸರತ್ ಮಾಡ್ತಾ ಇದ್ದಾನೆ. ಅವನ್ ಸ್ವಂತ ಖರ್ಚಿನಿಂದ ನಮ್ಮ ಅತ್ತೆ ಮಗಳ ಋತುಮತಿ ಶಾಸ್ತ್ರ ಇಟ್ಕೊಂಡಿದ್ದಾನೆ. ಲೋ ಪ್ರೀತಮ್, ನಿಮ್ಮಪ್ಪನೂ ಇವ್ರ ಅಮ್ಮನೂ ಸೇರ್ಕೊಂಡು ಏನೋ ಫಿಟ್ಟಿಂಗ್ ಇಡ್ತಾ ಇದ್ದಾರೆ ಅಂತ ನನಗೆ ಡೌಟು ಕಣೋ. ಮಯೂರಿ, ನಾಳೆ ಬೆಳಗ್ಗೆ 5 ಗಂಟೆಗೆ ಫಂಕ್ಷನ್. ನೀನ್ ಹೇಗಾದ್ರೂ ಮಾಡಿ ನಿಮ್ ತಾಯಿನ ಆ ಫಂಕ್ಷನ್ಗೆ ಕರ್ಕೊಂಡ್ ಬರ್ಬೇಕು. ಅಲ್ಲಿ ನಮ್ ನೆಂಟರಿಷ್ಟೆಲ್ಲ ಬಂದಿರ್ತಾರೆ. ಅವ್ರ ಮುಂದೆನೆ ನೀನ್ ಕುತ್ತಿಗೆಗೆ ತಾಳಿ ಕಟ್ತೀನಿ. ಪ್ರೀತಮ್, ನೀನು ಮಯೂರಿ ಜೊತೆಲಿ ಮದುವೆ ಆಗ್ತಿದ್ಯಾ? ನಾಳೆ ನೀನು ಶ್ಯಾಮ್ಲನ್ ಕತ್ತಿಗೆ ಹಾಕ್ತಿರೋ ಹಾರದಲ್ಲಿ ನಿನ್ನ ಭವಿಷ್ಯನ ಫಿಕ್ಸ್ ಮಾಡ್ತಾ ಇದ್ದೀನಿ ನನ್ನ ಮಗನೇ. ಮಯೂರಿ, ನೀನ್ ನನ್ನ ಹೊಟ್ಟೆಲಿ 9 ತಿಂಗಳು ಬೆಳಿದೇ ಇದ್ರು, ನನ್ನ ಎದೆ ಹಾಲನ್ನ ಕುಡಿದೇ ಇದ್ರು, ನೀನ್ ನನಗೆ ಮಗಳಾದೆ, ನನ್ನ ಮಗಳಾಗಿ ಬೆಳೆದೆ. ಆದ್ರೆ ನಾನ್ ನಿನ್ ನಿಜವಾದ ತಾಯಿ ಅಲ್ಲಮ್ಮ. ಮಮ್ಮಿ, ಏನ್ ಹೇಳ್ತಿದ್ಯಾ ಮಮ್ಮಿ? ನಾನ್ ನಿನ್ ಮಗಳಲ್ವಾ? ಹೌದು ಮಯೂರಿ. ಸರ್ವೇಶ್, ಸರ್ವೇಶ್, ಯಾರ್ ನೀವು? ಸ್ವಲ್ಪ ಲೋಫರ್ ಸರ್ವೇಶ್ನ ಕರಿತೀರಾ? ರೀ, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಯಾರೇ ನೀವು? ನಾನ್ ನಿಮ್ಗಿಂತ ಮೊದ್ಲು ಅವನ್ ಹೆಂಡತಿ ಆಗಿದ್ದವಳು. ಮೋಸ ಮಾಡಿ ನನ್ನನ್ ಮದ್ವೆ ಮಾಡ್ಕೊಂಡ, ಇದನ್ ನನ್ ಕೈ ಕೊಟ್ಟು ಓಡೋದ. ಈಗ ನಿಮ್ಗೂ ಮೋಸ ಮಾಡ್ತಿದ್ದಾನೆ. ಇನ್ನು ಎಷ್ಟು ಜನ ಹೆಣ್ಮಕ್ಳು ಹಾಳು ಮಾಡ್ಬೇಕು ಅಂತ ಇದ್ಯಾ ನೀಚ? ಏಯ್, ಯಾರೇ ನೀನು? ಯಾರೇ ನೀನು? ಈಗಕ್ಕೆ ಬಂದೆ? ನೀನ್ ಯಾರಂತ ನನ್ಗೆ ಗೊತ್ತೇ ಇಲ್ಲ. ಹೋಗೆ ಇಲ್ಲಿಂದ. ಗೆಟ್ ಔಟ್. ನಾನ್ ಯಾರು ಅಂತ ಗೊತ್ತಿಲ್ಲ, ಆದ್ರೆ ಈ ಮಗು ಯಾರ್ದು ಅಂತ ಗೊತ್ತಿಲ್ವಾ? ಈ ಮಗು ಯಾರು ಹುಟ್ಟಿದೆ ಅಂತ ಯಾವನ್ಗೆ ಗೊತ್ತು? ಯಾವನ್ಗೆ ಗೊತ್ತು? ಈ ಮಗು ಬದುಕಿದ್ರೆ ತಾನೆ. ಮಮ್ಮಿ, ನಾನ್ ನಿನ್ ಹೊಟ್ಟೆಲ್ ಹುಟ್ಟದೇ ಇದ್ರು ನಿನ್ನ ಮಗಳಿಗಿಂತ ನನ್ನನ್ನು ಹೆಚ್ಚಾಗಿ ನೋಡ್ಕೊಂಡೆ. ನನಗೋಸ್ಕರ ನಿನ್ ಸ್ವಂತ ತಮ್ಮನ್ನೇ ಸಾಯಿಸ್ದೆ. ನಾನ್ ನಿನ್ನ ನೋಯಿಸಿದ್ರು ನಿನ್ನ ಕಾಪಾಡ್ದೆ ಮಮ್ಮಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಮ್ಮಿ, ನನ್ ಕ್ಷಮಿಸು.
ನಿಲ್ಸಿ ನಿಲ್ಸಿ. ನನ್ ತಂಗಿ ಮಗಳ ಕುತ್ತಿಗೆಗೆ ನನ್ನ ಮಗ ಮಾಲೆ ಹಾಕೋತೋಡ ಗಟ್ಟಿ ಮೇಳ ಬಾರಿಸ್ಬೇಕಯ್ಯ, ಗೊತ್ತಾಯ್ತಾ? ಹೋಗ್ರಿ, ನಾವು ಬಂದದ್ದು ಗಟ್ಟಿ ಮೇಳ ಬಾರ್ಸಕ್ಕಲ್ಲ, ಋತುಮತಿ ಶಾಸ್ತ್ರಕ್ಕೆ ನಾವು ಬಂದಿರೋದು. ಈಗ ಈಗ ಬಾರಿಸ್ತಿ. ಕಂಜೂಸ್ ನನ್ ಮಗನಪ್ಪ. ಬಾರ್ಸೋಣ. ಚಾಲೆಂಜ್ ಮಾಡ್ತೀಯಾ? ನನ್ನ ಮಗನೇ, ನೀನ್ ಹಾಕಿರೋ ಹಾಡದಲ್ಲಿ ಏನಿದೆ ನೋಡೋ. ಇವ್ರಿಗೆಲ್ಲ ಹಾಕು. ಟೈಮ್ ಹೀರೋ ಹೋಗ್ತಿದ್ದಲ್ಲಮ್ಮ, ಪ್ರೀತಮ್ಗೆ ಹಾರ ಕೊಡು. ಸರಿ ಅಣ್ಣ. ಮಾಡ್ಬಿಟ್ಟು ಆ ಹಾರದಲ್ಲಿ ತಾಳಿನ ಗುಟ್ಟಾಗಿಟ್ಟಿದ್ದೆ, ಅದು ಇವ್ರಿಗೆ ಹಾಕ್ತೆ ಬೈವ್ರಿಗೆ ಹಾಕ್ಬಿಟ್ಟೆಲ್ಲೋ. ನೋಡಿದ್ಯಪ್ಪ ತಮಾಷೆನ? ನೀನು ಒಂದು ಬಯಸಿದ್ರೆ ಆ ದೈವಾನೇ ಒಂದು ಬಯಸ್. ಹಾರ ಎಲ್ಲಿಗೆ ಸೇರ್ಬೇಕೋ ಅಲ್ಲಿಗೆ ಸೇರಿ. ಮಗನೇ, ನಾನ್ ಬದುಕಿರೋವರೆಗೂ ಆ ಮಯೂರಿನ ಮದುವೆ ಆಗಕ್ ಬಿಡಲ್ಲ ಬಿಡಲ್ಲ. ನಾನು ಬದುಕಿರೋವರೆಗೂ ನೀನ್ ನನ್ನ ಸೊಸೆ ಆಗಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ. ಅಣ್ಣ ಬೇಡಣ್ಣ, ಆ ತಾಳಿನ ಕೇಳೋ ಹಕ್ಕು ಯಾರಿಗೂ ಇಲ್ಲಣ್ಣ. ಒಂದು ಸಾರಿ ಹೆಣ್ಣಿನ ಕುತ್ತಿಗೆ ಬಿದ್ದ ತಾಳಿನ ಅವಳು ಬದುಕಿರೋ ತನಕ ತೆಗಿಬಾರ್ದಣ್ಣ. ನಿನ್ ಕೈ ಮುಗಿತೀನಿ, ಬೇಡಣ್ಣ. ಇಲ್ಲ, ನೀನಲ್ಲ, ಆ ಬ್ರಹ್ಮ ಹೇಳಿದ್ರು ನಾನು ಕೇಳಲ್ಲ. ಸರ್, ನಾನು ಮಾಡಿದ ತಪ್ಪಾಯ್ತು. ನಾನ್ ನಿಮಗೆ ಮಾಡಿದ ಅವಮಾನನ ಮರ್ತ್ಬಿಡಿ. ಇನ್ ಮುಂದೆ ಮಯೂರಿಗೂ ನನ್ನ ಆಸ್ತಿಗೆಲ್ಲ ನೀವೇ ದಿಕ್ಕು. ನಾವು ಮಾಡಿದ ತಪ್ಪಿಗೆ ಈ ಎಳೆಯ ಹೃದಯಗಳಿಗೆ ಯಾಕೆ ಶಿಕ್ಷೆ ಕೊಡ್ತೀರಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಿಮ್ಮ ಕೈ ಮುಗಿತೀನಿ.
ಹೊಸ ಲವ್ ಸ್ಟೋರಿ, ಹ್ಯಾಪಿ ಎಂಡಿಂಗು. ಇನ್ನೂ ಏನ್ ನೋಡ್ತಾ ಇದ್ದೀರಾ? ಹೋಗ್ಬಿಟ್ಟು ಬನ್ನಿ ಮತ್ತೆ.